ನಿಮ್ಗೆ 500 ಕೋಟಿ ಬೆಲೆ ಬಾಳುವಂತ ಒಂದು ಅರಮನೆ ಫ್ರೀ ಆಗಿ ಸಿಕ್ಬಿಡುತ್ತೆ. ನೀವು ಕೂಡ ಮನೆಗೆ ಬಂದ್ಬಿಡ್ತೀರಾ. ಆದ್ರೆ ದಿನ ಕಳಿತಾ ಕಳಿತಾ ನಿಮ್ಗೆ ಗೊತ್ತಾಗುತ್ತೆ ಈ ಅರಮನೆ ಹಿಂದೆ ದೇವತೆಗಳು, ವಿಚಿತ್ರವಾಗಿರುವಂತ ಕ್ರಿಯೇಚರ್ಸ್ ಗಳೆಲ್ಲ ಕನೆಕ್ಟ್ ಆಗಿದಾವೆ ಅಂತ. ಇದೆಲ್ಲ ಆದ್ಮೇಲೆ ಮೂವಿಯ ಕೊನೆಯಲ್ಲಿ ಬರುವಂತ ಟ್ವಿಸ್ಟ್ ಅನ್ನ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ತುಂಬಾ ಅದ್ಭುತವಾಗಿರುವಂತ ಮೂವಿ ಇದು. ಅಂದಂಗೆ ಮೂವಿ ಹೆಸರು ಭೂತ್ ಬಂಗ್ಲಾ ಅಂತ. ಮೂವಿಯ ಮೊದಲ ಸೀನ್ನಲ್ಲಿ ತುಂಬಾ ಜೋರು ಮಳೆ. ಒಂದು ಫ್ರೆಂಡ್ಸ್ ನ ಗ್ರೂಪ್ ನವರು ಮಂಗಳಪುರದ ರೈಲ್ವೆ ಸ್ಟೇಷನ್ ಗೆ ಬರ್ತಾರೆ. ಇವರು ಇಲ್ಲಿಂದ ಡೆಲ್ಲಿಗೆ ಹೋಗ್ಬೇಕು. ಆದ್ರೆ ಆಗ ಇವರಿಗೆ ಗೊತ್ತಾಗುತ್ತೆ ಮಳೆ ತುಂಬಾ ಜೋರ್ ಇರೋದ್ರಿಂದ ಟ್ರೈನ್ ಗಳೆಲ್ಲ ತುಂಬಾ ಲೇಟ್ ಆಗಿ ಬರ್ತವೆ ಅಂತ. ಇಲ್ಲೇ ಒಬ್ಬ ವ್ಯಕ್ತಿ ಬೆಂಕಿ ಹಾಕೊಂಡು ಕುಂತಿರ್ತಾನೆ. ಆಗ ಈ ಹುಡುಗರು ಈ ವ್ಯಕ್ತಿ ಹತ್ರ ಬಂದು ಕೇಳ್ತಿರ್ತಾರೆ, ನಾವು ಮಂಗಳಪುರಕ್ಕೆ ಮದ್ವೆಗೆ ಅಂತ ಬಂದಿದ್ವಿ. ಆದ್ರೆ ಅಲ್ಲಿ ಜನರು ಮಾತಾಡ್ಕೊಳ್ತಿದ್ರು, ಮೊದ್ಲು ಈ ಮಂಗಳಪುರದಲ್ಲಿ ಮದ್ವೆ ನಡೀತಿರ್ಲಿಲ್ವಂತಲ್ಲ, ಅದು ಏನಕ್ಕೆ ಅಂತ. ಆಗ ಈ ವ್ಯಕ್ತಿನೂ ಕೂಡ ಹೇಳೋದಕ್ಕೆ ಶುರು ಮಾಡ್ತಾರೆ. ಸೀನ್ ತುಂಬಾ ವರ್ಷಗಳ ಕಾಲ ಹಿಂದಕ್ಕೆ ಬರುತ್ತೆ. ಬಸ್ ನಲ್ಲಿ ಒಂದು ಫ್ಯಾಮಿಲಿ ಅವರು ಮದ್ವೆನ ಮುಗಿಸಿ ಗಂಡು ಹೆಣ್ಣನ್ನ ಕರ್ಕೊಂಡು ಮನೆಗೆ ಹೋಗ್ತಾ ಇರ್ತಾರೆ. ಆದ್ರೆ ಮರ ಬಿದ್ದೋಗಿರೋದ್ರಿಂದ ರೋಡ್ ಜಾಮ್ ಆಗೋಗಿರುತ್ತೆ. ಈಗ ಇವ್ರು ಇಲ್ಲಿಂದ ಮುಂದೆ ಹೋಗ್ಬೇಕು ಅಂತಂದ್ರೆ ಇರೋದು ಒಂದೇ ಒಂದು ದಾರಿ, ಮಂಗಳಪುರದ ಮೇಲೆ ಹೋಗ್ಬೇಕು. ಆದ್ರೆ ಡ್ರೈವರ್ ಮಾತ್ರ ಹೆದರ್ಕೊಂಡು ಹೇಳ್ತಾನೆ, ಹೊಸದಾಗಿ ಮದ್ವೆ ಆದವರು ಯಾರು ಕೂಡ ಮಂಗಳಪುರಕ್ಕೆ ಹೋಗೋದಿಲ್ಲ. ಅಕಸ್ಮಾತ್ ಮದ್ವೆ ಆಗ್ಬೇಕು ಅಂತಂದ್ರೆ ಬೇರೆ ಊರಿಗೆ ಹೊಟ್ಟೋಗ್ತಾರೆ. ಯಾಕೆ ಅಂತಂದ್ರೆ ಹೊಸದಾಗಿ ಮದ್ವೆ ಆಗಿರುವಂತ ಮದ್ವೆ ಹೆಣ್ಣನ್ನ ಒಂದು ರಾಕ್ಷಸ ಬಂದು ಎತ್ಕೊಂಡು ಹೊಟ್ಟೋಗುತ್ತೆ ಅಂತ. ಆದ್ರೆ ಫ್ಯಾಮಿಲಿ ಅವರಿಗೆ ಇದ್ರ ಮೇಲೆಲ್ಲ ನಂಬಿಕೆನೇ ಇರೋದಿಲ್ಲ. ಅದೇ ರೋಡ್ ನಲ್ಲಿ ಹೋಗೋದಕ್ಕೆ ಹೇಳ್ತಾರೆ. ಸರಿ ಅಂತ ಡ್ರೈವರ್ ಕೂಡ ಹೋಗ್ತಿರ್ಬೇಕಾದ್ರೆ ಬಸ್ ಪಂಚರ್ ಆಗೋಗುತ್ತೆ. ಅದಕ್ಕೆ ಬಸ್ ರಿಪೇರ್ ಆಗೋವರೆಗೂ ಇಲ್ಲೇ ಕುಂತಿರೋಣ ಅಂತ ಎಲ್ಲರೂ ಹೊರಗಡೆ ಬಂದು ಒಂದು ಜಾಗದಲ್ಲಿ ಕುಂತಿರ್ತಾರೆ. ಆದ್ರೆ ಇದ್ದಕ್ಕಿದ್ದಂಗೆನೆ ಈ ಜಾಗದಲ್ಲೆಲ್ಲ ತುಂಬಾ ನಿಶಬ್ದ ಆವರಿಸ್ಕೊಬಿಡುತ್ತೆ. ಆಗ ನೋಡ್ತಿದ್ದಂಗೆನೆ ಯಾರೋ ಬಂದು ಒಬ್ಬೊಬ್ಬರನ್ನೇ ಸಾಯಿಸ್ತಾ ಕೊನೆಗೆ ಮದ್ವೆ ಹೆಣ್ಣನ್ನ ಎತ್ಕೊಂಡು ಹೊಟ್ಟೋಗ್ತಾರೆ. ಮಾರನೇ ದಿನ ನೋಡಿದ್ರೆ ಇದೇ ಮಂಗಳಪುರ್ನಲ್ಲಿ ದುಷ್ಯಂತ್ ಆಚಾರ್ಯ ಅನ್ನೋ ಒಬ್ಬ ವ್ಯಕ್ತಿ ಸತ್ತೋಗಿರ್ತಾನೆ. ಕಾಳಿ ಅನ್ನೋ ಮತ್ತೊಬ್ಬ ವ್ಯಕ್ತಿ ಅವನಿಗೆ ಅಂತಿಮ ಸಂಸ್ಕಾರನ ಮಾಡ್ತಿರ್ತಾನೆ. ಇದಾದ್ಮೇಲೆ ಸೀನ್ ಲಂಡನ್ ಗೆ ಶಿಫ್ಟ್ ಆದಾಗ ವಿಡಿಯೋ ಕಾಲ್ ನ ಸಹಾಯದಿಂದ ಹೋಮ ಮಾಡ್ತಿರ್ತಾರೆ. ಈ ಹೋಮಕ್ಕೆ ಅರ್ಜುನ್ ಅನ್ನೋ ಒಬ್ಬ ಹುಡುಗ ಕುಂತ್ಕೊಂಡಿರ್ತಾನೆ. ಆಕ್ಚುಲಿ ಅರ್ಜುನ ತಂಗಿ ಆಗಿರುವಂತ ಮೀರಾ ಮದ್ವೆ ಇರುತ್ತೆ. ಹಾಗೆ ಇವನು ಅರ್ಜುನ ತಂದೆ ಆಗಿರುವಂತ ವಾಸುದೇವ್. ಇದನ್ನೆಲ್ಲ ಮಾಡ್ತಿರೋದು ಗಂಡಿನ ಕಡೆಯವರು. ಯಾಕೆಂತಂದ್ರೆ ಅವರು ದೇವ್ರನ್ನ ತುಂಬಾ ನಂಬ್ತಾರೆ. ಇವ್ರು ಬೇರೆ ಲಂಡನ್ ನಲ್ಲಿ ಇದಾರಲ್ಲ, ಅದಕ್ಕೆ ಈ ರೀತಿ ಆನ್ಲೈನ್ ನಲ್ಲಿ ಮಾಡ್ತಿರೋದು. ಕೊನೆಗೆ ನವೆಂಬರ್ 13ಕ್ಕೆ ಮದ್ವೆ ಡೇಟ್ ಫಿಕ್ಸ್ ಆಗುತ್ತೆ. ನಂತರ ವಾಸುದೇವ್ ಇವರಿಬ್ರಿಗೂ ಹೇಳ್ತಿರ್ತಾನೆ, ನಾಳೆ ಸ್ಟೂಡೆಂಟ್ಸ್ ಗಳಿಗೆ ಒಂದು ಸ್ಪೆಷಲ್ ಕ್ಲಾಸ್ ಅನ್ನು ತಗೊಳ್ಳೋದಕ್ಕೆ ಹೋಗ್ತಿದ್ದೀನಿ, ಫೋನ್ ಮಾಡಿ ನನಗೆ ತಲೆ ತಿನ್ಬೇಡಿ ಅಂತ. ಮಾರನೇ ದಿನ ವಾಸುದೇವ್ ಪ್ರೊಫೆಸರ್ ಆಗಿರೋದ್ರಿಂದ ಕ್ಲಾಸ್ ತಗೊಳ್ಳೋದಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಇವನು ಮೀರಾಗಾಗ್ಲಿ ಅರ್ಜುನ್ಗಾಗ್ಲಿ ಇಂಡಿಯಾದಲ್ಲಿರುವಂತ ಇವರ ಫ್ಯಾಮಿಲಿ ಬಗ್ಗೆ ಒಂದು ಸಣ್ಣ ವಿಷಯನೂ ಕೂಡ ಹೇಳಿಲ್ಲ, ಎಲ್ಲನ್ನು ಮುಚ್ಚಿಟ್ಟಿದ್ದಾನೆ ಅಂತ. ಇದಾದ್ಮೇಲೆ ಇವನು ಕ್ಲಾಸ್ ತಗೊಳ್ಳೋದಕ್ಕೆ ಅಂತ ಹೋಗ್ತಾನೆ. ಆದ್ರೆ ಅವನು ಹೋಗ್ತಿದ್ದಂಗೆನೆ ಒಬ್ಬ ಲಾಯರ್ ಬಂದು ಮೀರಾಗೆ ಹೇಳ್ತಾ ಹೋಗ್ತಾನೆ, ಇಂಡಿಯಾದಲ್ಲಿರುವಂತ ನಿಮ್ಮ ತಾತ ಆಗಿರೋ ದುಷ್ಯಂತ್ ಆಚಾರ್ಯ ಅವರು ಸತ್ತೋಗಿದ್ದಾರೆ. ಅವರ 500 ಕೋಟಿ ಬೆಲೆ ಬಾಳುವಂತ ಪ್ಯಾಲೇಸ್ ಅನ್ನ ನಿಮ್ಮ ಹೆಸರಿಗೆ ಬರ್ದಿದ್ದಾರೆ ಅಂತ. ಇದನ್ನ ಇಬ್ರು ಕೂಡ ನೋಡ್ತಾರೆ. ಆದ್ರೆ ಇಬ್ರಿಗೂ ತುಂಬಾ ಶಾಕ್ ಆಗುತ್ತೆ. ಯಾಕೆ ಅಂತಂದ್ರೆ ಇವರ ಫ್ಯಾಮಿಲಿ ಹಿಸ್ಟರಿ ಬಗ್ಗೆ ಇವರಿಗೆ ಏನು ಕೂಡ ಗೊತ್ತಿಲ್ಲ. ಅದಕ್ಕೆ ಇದ್ರ ಬಗ್ಗೆ ಕೇಳೋದಕ್ಕೆ ಇವರ ತಂದೆಗೆ ಕಾಲ್ ಮಾಡಿದ್ರೆ ಇವನಂತೂ ಫ್ಲೈಟ್ ಲೇಟ್ ಆಗುತ್ತೆ ಅಂತ ಪಿಕ್ ಮಾಡೋದಿಲ್ಲ. ಇವರಿಬ್ರಿಗೂ ಒಂದು ಐಡಿಯಾ ಬರುತ್ತೆ, ಮದ್ವೆ ಮಾಡೋದಕ್ಕೆ ಹೇಗಿದ್ರು ಸರಿಯಾಗಿರುವಂತ ಮಂಟಪ ಇವರಿಗೆ ಸಿಕ್ತಿಲ್ಲ. ಆದ್ರಿಂದ ಅದೇ ಪ್ಯಾಲೇಸ್ ಗೆ ಹೋಗಿ ಮೀರಾ ಮದ್ವೆನ ಮಾಡಿ ಮುಗಿಸಿದ್ರೆ ಹೇಗೆ ಅಂತ. ಮತ್ತೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ವಾಸುದೇವ್ಗೆ ಕಾಲ್ ಮಾಡ್ತಾರೆ. ಆದ್ರೆ ಇವನು ಕ್ಲಾಸ್ ನಲ್ಲಿ ಬಿಸಿ ಆಗಿರೋದ್ರಿಂದ ಮತ್ತೆ ಅವರ ಕಾಲ್ ಅನ್ನ ಇಗ್ನೋರ್ ಮಾಡ್ಬಿಡ್ತಾನೆ. ಅದಕ್ಕೆ ಮದ್ವೆ ಡೇಟ್ ಬೇರೆ ಹತ್ರ ಬರ್ತಿದೆ, ಆ ಪ್ಯಾಲೇಸ್ ನ ನಾನು ಹೋಗಿ ನೋಡ್ಕೊ ಬರ್ತೀನಿ ಅಂತ ಅರ್ಜುನ್ ಅಲ್ಲಿಂದ ಸೀದಾ ನಾರ್ತ್ ಇಂಡಿಯಾಗೆ ಬರ್ತಾನೆ. ಹೀಗೆ ಇವನು ಟ್ರೈನ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಒಬ್ಳು ಹುಡುಗಿ ಮಿಸ್ ಆಗಿ ಕೆಳಗಡೆ ಬೀಳೋದ್ರಲ್ಲಿ ಇರ್ತಾಳೆ. ಹೇಗೋ ಮಾಡಿ ಇವನು ಕಷ್ಟಪಟ್ಟು ಅವಳನ್ನ ಕಾಪಾಡ್ತಾನೆ. ಇದಾದ್ಮೇಲೆ ಇವನು ಮಂಗಳಪುರ ಅನ್ನೋ ಒಂದು ಹಳ್ಳಿಗೆ ಬಂದು ತಲುಪ್ತಾನೆ. ಇಲ್ಲಿ ಇವನನ್ನ ಪಿಕ್ ಮಾಡಿ ಕರ್ಕೊಂಡು ಹೋಗೋದಕ್ಕೆ ಶಾಂತಾರಾಮ್ ಅನ್ನೋ ಒಬ್ಬ ವಯಸ್ಸಾದಂತ ವ್ಯಕ್ತಿ ಬರ್ತಾನೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಆ ಪ್ಯಾಲೇಸ್ ಅನ್ನ ನೋಡ್ಕೊಳ್ತಿರೋದೇ ಇವನು. ಪ್ಯಾಲೇಸ್ ಗೆ ಹೋಗೋದಕ್ಕಿಂತ ಮುಂಚೆ ಒಂದು ದೇವಸ್ಥಾನದ ಹತ್ರ ನಿಲ್ಸಿ ಇವರಿಬ್ರು ಕೈ ಮುಗಿತಾರೆ. ಆದ್ರೆ ಯಾವಾಗ ಪ್ಯಾಲೇಸ್ ಹತ್ರ ಬರ್ತಾರೋ ಇವನು ನೋಡ್ತಾನೆ. ನೋಡೋದಕ್ಕೆ ಇದು ಪಾಳು ಬಿದ್ದಿರುವಂತ ಭೂತ್ ಬಂಗ್ಲಾ ರೀತಿ ಕಾಣಿಸ್ತಿರುತ್ತೆ. ಇನ್ನೇನ್ ಮಾಡೋದು ಅಂತ ಇವನು ಹೋಗ್ತಿರ್ಬೇಕಾದ್ರೆ ಕೆಳಗಡೆ ಬಿದ್ದೋಗ್ತಾನೆ. ಶಾಂತಾರಾಮ್ ಇವನ ಹತ್ರ ನಾನ್ ನಿಮ್ನ ಎತ್ತುತ್ತೀನಿ ಅಂತ ಬರ್ತಾನೆ. ಇವನು ಕೂಡ ಬಿದ್ದೋಗ್ತಾನೆ. ಆದ್ರೆ ಇವನ್ಗಂತೂ ಮೇಲೆದ್ದೊಳೋದಕ್ಕೆ ಆಗ್ತಿರೋದಿಲ್ಲ. ಸರಿ ಅಂತ ಇವರು ಒಳಗಡೆ ಬರ್ತಾರೆ. ನೋಡಿದ್ರೆ ಹೊರಗಡೆಯಿಂದ ಮಾತ್ರ ಭೂತ್ ಬಂಗ್ಲೆ, ಒಳಗಡೆ ಈ ಅರಮನೆ ಒಳ್ಳೆ ಕಂಡೀಷನ್ ನಲ್ಲೇ ಇರುತ್ತೆ. ಇಲ್ಲೇ ಇರುವಂತ ಒಂದು ಫೋಟೋದಲ್ಲಿ ಅರ್ಜುನ್ ಇವನ ತಾಯಿ ಆಗಿರುವಂತ ಯಶೋಧ ಹಾಗೆ ತಂದೆ ವಾಸುದೇವ್ನ ನೋಡ್ತಾನೆ.
ತೋರಿಸ್ತಾನೆ. ಅಷ್ಟೇ ಅಲ್ಲದೆ ಮತ್ತೊಂದು ಫೋಟೋದಲ್ಲಿ ಸತ್ತೋಗಿರುವಂತ ದುಷ್ಯಂತ್ ಆಚಾರ್ಯ ಯಾವ ರೀತಿ ಕಾಣ್ತಾನೆ ಅಂತಾನು ಕೂಡ ತೋರಿಸ್ತಾರೆ. ನಂತರ ಶಾಂತಾರಾಮ್ ಹೇಳ್ತಿರ್ತಾರೆ, ದುಷ್ಯಂತ ಆಚಾರ್ಯ ಅವರು ಸಾಯೋದಕ್ಕಿಂತ ತುಂಬಾ ದಿನಗಳ ಮುಂಚೆಯಿಂದನೂ ಈ ಮನೇಲಿ ವಾಸ ಮಾಡ್ತಿರ್ಲಿಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ಅನ್ನಿಸ್ತಿತ್ತು ಈ ಮನೇಲಿ ದುಷ್ಟಶಕ್ತಿಗಳು ಇದಾವೆ ಅಂತ. ಅದಕ್ಕೆ ಬರೀ ಹುಣ್ಣಿಮೆ ದಿನ ಮಾತ್ರ ಬಂದು ಪೂಜೆ ಮಾಡಿ ಹೋಗ್ತಿದ್ರು ಅಂತ ಪೂಜೆ ಮಾಡ್ತಿದ್ದಂತ ರೂಮ್ ಅನ್ನ ತೋರಿಸ್ತಾರೆ. ಆದ್ರೆ ರೂಮ್ ಲಾಕ್ ಆಗಿರುತ್ತೆ, ಬೀಗ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅರ್ಜುನ್ ಮಾತ್ರ ಇದ್ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಈ ಅರಮನೆನ ನೋಡಿ ತುಂಬಾ ಸಂತೋಷದಿಂದ ಮದ್ವೆ ಕೆಲ್ಸಗಳೆಲ್ಲ ಮುಗಿಯೋವರೆಗೂ ಇಲ್ಲೇ ವಾಸ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಇದನ್ನ ಕೇಳಿ ಶಾಂತಾರಾಮ್ ಹೆದರ್ಕೊಂಡು ಇವನಿಗೆ ವಾರ್ನ್ ಮಾಡ್ತಿರ್ತಾರೆ, ಈ ಅರಮನೆಯಲ್ಲಿ ದುಷ್ಟ ಶಕ್ತಿಗಳು ಇದಾವೆ, ನೀವಿರೋದು ಸರಿಯಲ್ಲ ಅಂತ. ಆದ್ರೆ ಅರ್ಜುನ್ ಮಾತ್ರ ಇದ್ಯಾವ್ದ್ರ ಮೇಲೂ ನಂಬಿಕೆ ಇರೋದಿಲ್ಲ. ನಾನು ಇಲ್ಲೇ ಇರ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ, ಮನೆನೆಲ್ಲ ಕ್ಲೀನ್ ಮಾಡ್ಸಿ ಅಂತ ಹೇಳ್ತಾನೆ. ಮಾರನೇ ದಿನ ಜನರನ್ನ ಕರ್ಕೊಂಡು ಶಾಂತಾರಾಮ್ ಮನೆ ಕ್ಲೀನ್ ಮಾಡ್ಸೋದಕ್ಕೆ ಅಂತ ಬರ್ತಾನೆ. ಹಾಗೆ ಜಗ್ಗು ಅನ್ನೋ ಮತ್ತೊಬ್ಬ ವ್ಯಕ್ತಿನೂ ಕೂಡ ಬಂದಿರ್ತಾನೆ. ಇವನು ವೆಡ್ಡಿಂಗ್ ಮ್ಯಾನೇಜರ್. ಈ ಮನೆನ ಮದ್ವೆಗೆ ರೆಡಿ ಮಾಡ್ಸೋದಕ್ಕೆ ಅರ್ಜುನ್ ಇವನನ್ನ ಕರ್ಸಿರೋದು. ಈ ಮನೇಲಿ ಅರ್ಜುನ ತಂಗಿಯ ಮದ್ವೆ ನಡೀತಿದೆ ಅಂತ ಗೊತ್ತಾಗ್ತಿದ್ದಂಗೆನೆ ಜನರೆಲ್ಲರೂ ಹೆದರ್ಕೊಂಡು ಓಡೊಂಟೋಗ್ತಾರೆ. ಆಗ ಶಾಂತಾರಾಮ್ ಅವರು ಹೇಳ್ತಾ ಹೋಗ್ತಾರೆ, ಈ ಮಂಗಳಪುರದಲ್ಲಿ ಮದ್ವೆ ನಡೆಯೋದಿಲ್ಲ. ಅಕಸ್ಮಾತ್ ಮದ್ವೆ ಏನಾದ್ರೂ ನಡೆದ್ರೆ ವಧುಸೂರ್ ಅನ್ನೋ ಒಂದು ರಾಕ್ಷಸ ಬಂದು ಮದ್ವೆ ಹೆಣ್ಣನ್ನ ಎತ್ಕೊಂಡು ಹೊಟ್ಟೋಗ್ತಾನೆ ಅಂತ. ಈ ವಧುಸೂರ್ ಯಾರು ಅಂತ ಅರ್ಜುನ್ ಮತ್ತೆ ಜಗ್ಗು ಕೇಳಿದಾಗ ಇವರು ಹೇಳ್ತಾ ಹೋಗ್ತಾರೆ, ಸಾವಿರಾರು ವರ್ಷಗಳ ಹಿಂದೆ ಅಸುರ ಕುಲಕ್ಕೆ ಸೇರಿರುವಂತ ಒಬ್ಳು ಹುಡುಗಿಗೆ ಹಾಗೆ ದೇವಕುಲಕ್ಕೆ ಸೇರಿರುವಂತ ಒಬ್ಬ ಹುಡುಗನಿಗೆ ಪ್ರೀತಿ ಆಯ್ತು. ಆ ಹುಡುಗಿ ಗರ್ಭವತಿ ಕೂಡ ಆಗೋದ್ಲು. ಆದ್ರೆ ಆ ಮಗುನ ಅಸುರ ಕುಲದವರಾಗ್ಲಿ ದೇವಕುಲದವರಾಗ್ಲಿ ಒಪ್ಕೊಳ್ಳೋದಿಲ್ಲ. ಬದಲಾಗಿ ದೇವಕುಲದವರು ಇವಳನ್ನ ಸಾಯಿಸೋದಕ್ಕೆ ಅಂತ ಬಂದ್ರು. ಇದರಿಂದ ಈ ಹುಡುಗಿ ಕತ್ತಲೆಯ ದೇವತೆ ಆಗಿದ್ದಂತ ಅಂಧೇರ್ತ ಹತ್ರ ಬಂದು ಮಗುಗೆ ಜನ್ಮ ನೀಡಿ ಕೊನೆ ಉಸಿರನ್ನ ಎಳೆದು ಬಿಡ್ತಾಳೆ. ಈ ಕತ್ತಲೆಯ ದೇವತೆನೂ ಕೂಡ ಈ ಮಗುನ ಮಂಗಳಪುರದ ಕತ್ತಲೆಯಲ್ಲಿ ಬಾವಲಿಗಳ ಮಧ್ಯೆ ಬೆಳೆಸ್ತು. ಈ ಮಗು ಬೆಳೆದು ದೊಡ್ಡವನಾದ್ಮೇಲೆ ಶಿವನಿಗೆ ಒಂದು ಕಷ್ಟಕರವಾಗಿರುವಂತ ತಪಸ್ಸನ್ನ ಮಾಡ್ದ. ಅದನ್ನ ನೋಡಿ ತಂದೆ ಶಿವನು ಕೂಡ ಮೆಚ್ಚಿ ಇವನಿಗೊಂದು ವರ ಕೊಡ್ತಾರೆ. ಅದೇನು ಅಂತಂದ್ರೆ ಇವನಾಗಿ ಇವನೇ ಸಾಯ್ಬೇಕು, ಇಲ್ಲಂತಂದ್ರೆ ಇವನ ವಂಶದವ್ರು ಯಾರಾದ್ರೂ ಇವನನ್ನ ಸಾಯಿಸ್ಬೇಕು, ಅಲ್ಲಿವರೆಗೂ ಇವನಿಗೆ ಸಾವು ಬರೋದಿಲ್ಲ ಅಂತ. ಇದರಿಂದ ವ್ಯಕ್ತಿ ತುಂಬಾ ಪವರ್ಫುಲ್ ಆಗೋಗ್ತಾನೆ. ಈ ವ್ಯಕ್ತಿಯ ಹೆಸರೇ ವಧುಸೂರ್. ಇದರಿಂದ ವಧುಸೂರ್ ಎಲ್ಲಾ ದೇವತೆಗಳ ಜೊತೆ ಯುದ್ಧ ಮಾಡೋದಕ್ಕೆ ಶುರು ಮಾಡ್ದ. ದೇವತೆಗಳೆಲ್ಲ ಹೆದರುತ್ತಾ ಸಹಾಯನ ಕೇಳ್ಕೊಂಡು ತಂದೆ ವಿಷ್ಣು ಹತ್ರ ಬರ್ತಾರೆ. ವಿಷ್ಣುನು ಕೂಡ ಒಬ್ಳು ಅಪ್ಸರೆಯನ್ನ ಸೃಷ್ಟಿ ಮಾಡಿ ಭೂಮಿಗೆ ಕಳಿಸಿದ್ರು. ವಧುಸೂರ್ ಆ ಅಪ್ಸರನ್ ನೋಡಿ ಪ್ರೀತಿಯಾಗಿ ಮದ್ವೆ ಮಾಡ್ಕೊಳ್ತೀಯ ಅಂತ ಕೇಳಿದಾಗ ಅಪ್ಸರೆನು ಕೂಡ ಒಪ್ಕೊಳ್ತಾಳೆ. ಆದ್ರೆ ಮದ್ವೆ ಆಗ್ತಿದ್ದಂಗೆನೆ ಅಪ್ಸರೆ ಇವನಿಗೆ ಚುಚ್ಚಿ ಸಾಯಿಸ್ಬಿಡ್ತಾಳೆ. ಆಗ ಅವನ ದೇಹ ಒಂದು ಕಾಡ್ನಲ್ಲಿ ಬೆಳ್ತು. ಆ ಕಾಡ್ನಲ್ಲಿ ಮಾಟ ಮಂತ್ರ ಮಾಡ್ತಿದ್ದಂತ ಒಂದು ಗುಂಪಿನ ಜನ ಅವನಿಗೋಸ್ಕರ ಒಂದು ದೇವಸ್ಥಾನ ಮಾಡಿ ಅವನನ್ನ ಮತ್ತೆ ಜೀವಂತಗೊಳಿಸೋದಕ್ಕೆ ಪ್ರಯತ್ನ ಪಡ್ತಿದ್ರು. ಆದ್ರಿಂದ ಅದು ಸಾಧ್ಯ ಆಗ್ಬಾರ್ದು ಅಂತ ಅಪ್ಸರೆನು ಕೂಡ ಅದೇ ದೇವಸ್ಥಾನದ ಮುಂದೆ ಒಂದು ದೊಡ್ಡ ಮರ ಆಗಿ ಕನ್ವರ್ಟ್ ಆಗಿ ಅವನು ಮತ್ತೆ ಜೀವಂತಗೊಳ್ಳದೇ ಇರೋ ರೀತಿ ನೋಡ್ಕೊಳ್ತಿದ್ದಾರೆ. ಅವನ ದೇಹ ಏನೋ ನಾಶ ಆಗೋಯ್ತು, ಆದ್ರೆ ಅವನ ಆತ್ಮ ಇನ್ನೂ ಕೂಡ ಜೀವಂತವಾಗಿದೆ. ಅವನನ್ನ ಮದ್ವೆ ಆಗೋದಕ್ಕೆ ರೆಡಿ ಆಗಿದ್ದಂತ ಮದ್ವೆ ಹುಡುಗಿ ಅವನಿಗೆ ಮೋಸ ಮಾಡಿ ಸಾಯಿಸಿದ್ರಿಂದ ಈ ಊರ್ನಲ್ಲಿ ಯಾರ್ಯಾರು ಹೊಸದಾಗಿ ಮದ್ವೆ ಆಗ್ತಾರೋ ಆ ಮದ್ವೆ ಹೆಣ್ಣುಗಳನ್ನೆಲ್ಲ ಎತ್ಕೊಂಡು ಹೊಟ್ಟೋಗ್ತಾನೆ. ಅಕಸ್ಮಾತ್ ಈ ಊರ್ನಲ್ಲಿ ಯಾರಾದ್ರೂ ಮದ್ವೆ ಆಗ್ಬೇಕು ಅಂತಂದ್ರೆ ಈ ಊರಿನ ಕೊನೆಯಲ್ಲಿರುವಂತ ಗಂಗಾ ನದಿನ ದಾಟಿ ಬೇರೆ ಊರಿಗೆ ಹೋಗಿ ಮದ್ವೆ ಆಗಿ ಬರ್ತಾರೆ. ಯಾಕೆ ಅಂತಂದ್ರೆ ಆ ನದಿಗೆ ದೈವಿಕ ಶಕ್ತಿ ಇದೆ. ವಧುಸೂರ್ಗೆ ಆ ನದಿನ ದಾಟಿ ಹೋಗೋದಕ್ಕಾಗೋದಿಲ್ಲ. ಇಷ್ಟೆಲ್ಲ ಆಗ್ತಿದ್ರು ಕೂಡ ಈ ಮಂಗಳಪುರದಲ್ಲಿ ವಧುಸೂರ್ನ ದೇವಸ್ಥಾನ ಆಗ್ಲಿ ದೇವಸ್ಥಾನದ ಮುಂದೆ ಮರ ಆಗಿ ಕನ್ವರ್ಟ್ ಆಗಿರುವಂತ ಅಪ್ಸರೆನಾಗ್ಲಿ ಇದುವರೆಗೂ ಯಾರು ಕೂಡ ನೋಡಿಲ್ಲ ಅಂತ ಶಾಂತಾರಾಮ್ ಹೇಳಿ ಮುಗಿಸ್ತಾರೆ. ಆದ್ರೆ ಅರ್ಜುನ್ಗ್ ಮಾತ್ರ ಇದ್ಯಾವ್ದ್ರ ಮೇಲೂ ಸ್ವಲ್ಪನೂ ನಂಬಿಕೆನೆ ಇರೋದಿಲ್ಲ. ಇದೆಲ್ಲ ಬರೀ ಒಂದು ಕಟ್ಟು ಕತೆ ಅಂತ ಮದ್ವೆ ಕೆಲ್ಸಗಳನ್ನ ಮುಂದುವರಿಸ್ತಾನೆ. ಮತ್ತೊಂದ್ ಕಡೆ ನೋಡಿದ್ರೆ ಆಗ್ಲೇ ಅರ್ಜುನ್ ಟ್ರೈನ್ ನಲ್ಲಿ ಒಬ್ಳು ಹುಡುಗಿನ ಕಾಪಾಡಿದ್ನಲ್ಲ, ಈ ಹುಡುಗಿ ಹೆಸರು ವಾಮಿಕಾ ಅಂತ. ಇವಳು ಮಂಗಳಪುರದ ಪೊಲೀಸ್ ಸ್ಟೇಷನ್ ಗೆ ಬಂದಿರ್ತಾಳೆ. ಯಾಕೆ ಅಂತಂದ್ರೆ ಆಗ್ಲೇ ಬಸ್ ನಲ್ಲಿ ಮದ್ವೆ ಮುಗಿಸಿ ಗಂಡು ಹೆಣ್ಣನ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಯಾರೋ ಬಂದು ಆ ಫ್ಯಾಮಿಲಿ ಅವರೆಲ್ಲರನ್ನು ಸಾಯಿಸಿ ಮದ್ವೆ ಹೆಣ್ಣನ್ನ ಎತ್ಕೊಂಡು ಹೊಟ್ಟೋದ್ರಲ್ಲ. ಆ ರೀತಿ ಎತ್ಕೊಂಡು ಹೋದಂತ ಮದ್ವೆ ಹೆಣ್ಣು ವಾಮಿಕಾ ಅಕ್ಕ. ಹಾಗೆ ಇವಳ ಫ್ಯಾಮಿಲಿಯವರು ಹೇಗ್ ಸತ್ರು ಅಂತ ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ. ಪೊಲೀಸರು ವಧುಸೂರ್ನ ಕಥೆನ ಇವಳಿಗೆ ಹೇಳ್ತಾರೆ. ಇವಳಿಗ್ ಮಾತ್ರ ನಂಬಿಕೆ ಬರೋದಿಲ್ಲ. ಈ ಕಡೆ ಅರಮನೆಯಲ್ಲಿ ರಾತ್ರಿಯ ಸಮಯದಲ್ಲಿ ಯಾರೋ ನಿಂತಿರೋದನ್ನ ನೋಡಿ ಜಗ್ಗು ಹೆದರ್ಕೊಳ್ತಾನೆ. ಅರ್ಜುನ್ ಕೂಡ ಇಲ್ಲಿಗೆ ಬರ್ತಾನೆ. ಈ ಸಮಯದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಇವರ ಮನೆ ಒಳಗಡೆ ಬಂದಿರೋದನ್ನ ನೋಡಿ ಇವನನ್ನ ಹಿಡ್ಕೊಂಡಾಗ್ಲೇ ನಮ್ಗೆ ಗೊತ್ತಾಗೋದು ಇವನು ಬೇರೆ ಯಾರು ಅಲ್ಲ, ಜಗ್ಗು ಬಾಮೈದ ಸುಂದರ್ ಹಾಗೆ ಇವನ ಟೀಮ್ ಅವರನ್ನ ಈ ಮನೆನ ರೆಡಿ ಮಾಡೋದಕ್ಕೆ ಜಗ್ಗುನೇ ಕರ್ಸಿರೋದು. ಅದಕ್ಕೆ ಅರ್ಜುನ್ ಕೂಡ ಸರಿ ಏನೋ ಮಾಡಿ ಅಂತ ಕೋಪ ಮಾಡ್ಕೊಂಡು ಮಲ್ಕೊಳ್ಳೋದಕ್ ಹೋಗ್ತಾನೆ. ಮಾರನೇ ದಿನ ಸುಂದರ್ ಜನರೇಟರ್ ನ ರೆಡಿ ಮಾಡೋದಕ್ಕೆ ಅಂತ ಬಂದಾಗ ಸಡನ್ ಆಗಿ ವಾಟರ್ ಹೀಟರ್ ಆನ್ ಆಗೋಗುತ್ತೆ. ಇದರಿಂದ ಕುದೀತಿರುವಂತ ನೀರು ಒಂದು
ಒಂದು ವಾಶ್ರೂಮ್ ನ ಕಮೋಡ್ಗೆ ಬರ್ತಿರುತ್ತೆ. ಇದೇ ಸಮಯದಲ್ಲಿ ಈ ಅರಮನೆಗೆ ವಾಮಿಕಾ ಕೂಡ ಬರ್ತಾಳೆ. ಇಲ್ಲಿ ನೋಡಿದ್ರೆ ಬಿಸಿನೀರ್ ಬರ್ತಿರುವಂತ ವಾಶ್ರೂಮ್ ನ ಜಗ್ಗು ಯೂಸ್ ಮಾಡ್ತಿರ್ತಾನೆ. ನಂತರ ಅರ್ಜುನ್ ಈ ವಾಟರ್ ಹೀಟರ್ ನ ಆಫ್ ಮಾಡೋದಕ್ಕೆ ಅಂತ ಬಂದ್ರೆ ಇವನಿಗೆ ಕರೆಂಟ್ ಹೊಡೆದ್ ಬಿಡುತ್ತೆ. ಇವನ ಹೃದಯ ಬಡ್ಕೊಳ್ತಾನೆ ಇರೋದಿಲ್ಲ. ಇದರಿಂದ ವಾಮಿಕಾ ತುಂಬಾ ಕಷ್ಟಪಟ್ಟು ಇವನಿಗೆ CPR ಅನ್ನ ಮಾಡಿ ಇವನ ಹೃದಯ ಮತ್ತೆ ಹೊಡ್ಕೊಳ್ಳೋ ಹಾಗೆ ಮಾಡ್ತಾಳೆ. ಇವನಿಗೆ ಎಚ್ಚರ ಆದಾಗ ಇವನಿಗೆ ಗೊತ್ತಾಗುತ್ತೆ ಇವನ ಹೃದಯ ಬಡಿತ ನಿಂತೋಗಿತ್ತು, ಸತ್ತೋಗಿದ್ದ. CPR ಮಾಡಿದ್ರಿಂದ ಮತ್ತೆ ಜೀವಂತಗೊಂಡ ಅಂತ. ಆಗ ವಾಮಿಕೆ ಹೇಳ್ತಾಳೆ, ನೀವು ನನ್ನ ಟ್ರೈನ್ ನಲ್ಲಿ ಕಾಪಾಡಿದ್ಮೇಲೆ ಗಾಬರಿಗೆ ಒಂದು ಥ್ಯಾಂಕ್ಸ್ ಕೂಡ ಹೇಳಲಿಲ್ಲ. ಟ್ರೈನ್ ನಲ್ಲಿ ನೀವು ಈ ಪ್ಯಾಲೇಸ್ ನ ಬಗ್ಗೆ ಮಾತಾಡ್ತಿದ್ರಲ್ಲ, ಅದನ್ನ ನೆನ್ಪಿಟ್ಕೊಂಡು ಪ್ಯಾಲೇಸ್ ನ ಹುಡ್ಕೊಂಡ್ ಬಂದೆ ನಿಮ್ಗೊಂದು ಥ್ಯಾಂಕ್ಸ್ ಹೇಳೋದಕ್ಕೆ ಅಂತ. ಅಂದಂಗೆ ನಾನೊಬ್ಳು ಬುಕ್ ನ ರೈಟರ್, ದೆವ್ವದ ಸ್ಟೋರಿಗಳನ್ನ ಬರಿತೀನಿ ಅಂತ ಪರಿಚಯ ಮಾಡ್ಕೋತಾಳೆ. ಇವನ್ಗೂ ಕೂಡ ಇವಳ ಜೊತೆ ಮಾತಾಡಿ ಸಂತೋಷ ಆಗುತ್ತೆ. ಆದ್ರೆ ಇವಳು ಪಕ್ಕದ ಹಳ್ಳಿಗೆ ಹೋಗ್ಬೇಕು. ಅದಕ್ಕೆ ಇವಳನ್ನ ಕರ್ಕೊಂಡ್ ಬಂದು ಬಸ್ ಹತ್ತಿಸ್ತಾನೆ. ನಂತರ ರಾತ್ರಿ ಸಮಯದಲ್ಲಿ ಸುಂದರ್ ಮಲಗಿರ್ಬೇಕಾದ್ರೆ ಯಾರು ಇವನ್ ಕಾಲ್ ಎಳಿತಾರೆ. ಬರೀ ಒಂದ್ಸಲ ಅಲ್ಲ, ತುಂಬಾ ಸಲ ಇದೇ ರೀತಿ ಆಗುತ್ತೆ. ಆಗ ಒಂದು ಹಾಡಿನ ಶಬ್ದ ಕೇಳಿ ಅರ್ಜುನ್ ಮತ್ತೆ ಜಗ್ಗುಗೆ ಎಚ್ಚರ ಆಗಿ ಆ ಸಾಂಗ್ ಅನ್ನ ಫಾಲೋ ಮಾಡ್ತಾ ಬಂದಾಗ ಸುಂದರ್ ಟೇಪ್ ರೆಕಾರ್ಡರ್ ನ ಹಾಕೊಂಡ್ ಕುಂತಿರ್ತಾನೆ. ಏನಕ್ಕೆ ಮಧ್ಯರಾತ್ರಿ ಈ ರೀತಿ ಮಾಡ್ತಿದ್ಯಾ ಅಂತಂದಾಗ ಯಾರು ನನ್ನ ಕಾಲ್ ಎಳಿತಿದ್ರು, ಇದಕ್ಕೆ ನನಗೆ ನಿದ್ದೆ ಬರ್ದೆ ಟೇಪ್ ರೆಕಾರ್ಡರ್ ಹಾಕೊಂಡಿದ್ದೆ ಅಂತ ಹೇಳ್ತಾನೆ. ಇವ್ರಿಗ್ ಮಾತ್ರ ನಂಬಿಕೆ ಬರ್ತಿರೋದಿಲ್ಲ. ಕುಡ್ದು ಈ ರೀತಿ ಎಲ್ಲ ಮಾತಾಡ್ತಿದ್ದಾನೆ ಅಂತ ಸುಮ್ನಾಗ್ತಾರೆ. ಸರಿ ಅಂತ ಎಲ್ಲರೂ ಮಲ್ಕೊಳ್ಳೋದಕ್ಕೆ ಹೋಗ್ತಾರೆ. ಆದ್ರೆ ಮೇಲಿಂದ ಒಬ್ಬ ವ್ಯಕ್ತಿ ಬಂದು ಸುಂದರ್ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾನೆ. ಮಾರನೇ ದಿನ ಅರ್ಜುನ್ ಶಾಂತಾರಾಮ್ನ ಕರ್ಕೊಂಡು ಅರಮನೆಯ ಆಸ್ತಿ ಪತ್ರನ ಈಸ್ಕೊಳ್ಳೋದಕ್ಕೆ ಆಗ್ಲೇ ದುಷ್ಯಂತ ಆಚಾರ್ಯ ಅವರ ಅಂತಿಮ ಸಂಸ್ಕಾರ ಮಾಡೋದ್ನೆಲ್ಲ ಕಾಳಿ ಅವನ ಹತ್ರ ಬಂದು ಪತ್ರಗಳನ್ನ ಈಸ್ಕೊಳ್ತಾನೆ. ಯಾಕೆಂತಂದ್ರೆ ದುಷ್ಯಂತ ಆಚಾರ್ಯ ಜಾಸ್ತಿ ಇವನ್ ಜೊತೆನೆ ಇದ್ದಿದ್ದು. ಆ ಕೆಲಸ ಮುಗಿಸ್ಕೊಂಡು ಮತ್ತೆ ಮನೆಗ್ ಬಂದು ನೋಡಿದ್ರೆ ಒಂದಷ್ಟು ಜನ ಇಸ್ಪಿಟ್ ಆಡ್ತಿರ್ತಾರೆ. ಇವರು ಜಗ್ಗು ಕಡೆಯ ಜನರು ಇರ್ಬೇಕು ಅಂತ ಜಗ್ಗು ಹತ್ರ ಬಂದು ಕಂಪ್ಲೇಂಟ್ ಮಾಡ್ತಾನೆ. ನಿನ್ನ ಜನರು ಕೆಲಸ ಮಾಡದೆ ಇಸ್ಪಿಟ್ ಆಡ್ತಿದ್ದಾರೆ, ಬಾ ನೋಡು ಅಂತ. ಇಲ್ಲಿ ಬಂದು ನೋಡಿದ್ರೆ ಇಸ್ಪಿಟ್ ಆಡ್ತಿರುವಂತ ಜನರು ಅರ್ಜುನ್ಗೆ ಬಿಟ್ಟು ಇನ್ಯಾರಿಗೂ ಕಾಣಿಸ್ತಿರೋದಿಲ್ಲ. ಎಲ್ರಿಗೂ ಸ್ವಲ್ಪ ವಿಚಿತ್ರ ಅನ್ಸುತ್ತೆ. ಅರ್ಜುನ್ಗಂತೂ ಏನು ಅರ್ಥನೇ ಆಗೋದಿಲ್ಲ. ಇದಾಗಿ ಸ್ವಲ್ಪ ಹೊತ್ತಿನ ನಂತರ ಸುಂದರ್ ದೇವರ ವಿಗ್ರಹ ನೋಡಿ ತುಂಬಾ ವಿಚಿತ್ರವಾಗಿ ಆಡ್ತಿರ್ತಾನೆ. ಆದ್ರೆ ಅರ್ಜುನ್ ಅವನನ್ನ ನೋಡಿ ಕೆಲಸ ಮಾಡ್ತಿರುವಂತ ಹುಡುಗಿನ ನೋಡ್ತಾ ಇವನು ಈ ರೀತಿ ಎಲ್ಲ ಮಾಡ್ತಿದ್ದಾನೆ ಅಂತ ಹೊಡಿತಾನೆ. ಇದರಿಂದ ಜಗ್ಗು ಬಂದು ಇಬ್ರಿಗೂ ಕೂಡ ಸಮಾಧಾನ ಮಾಡ್ತಾನೆ. ಮಾರನೇ ದಿನ ಕೆಲ್ಸಕ್ಕೆ ಅಂತ ಇವರು ಮಾರ್ಕೆಟ್ಗೆ ಬಂದಾಗ ಇಲ್ಲಿ ಇವನಿಗೆ ವಾಮಿಕಾ ಕಾಣಿಸ್ತಾಳೆ. ಅದಕ್ಕೆ ಅರಮನೆಯಲ್ಲಿ ಇವನ ತಂಗಿ ಮದ್ವೆ ನಡೀತಿರುವಂತ ವಿಷಯನ ಹೇಳಿದಾಗ ಆ ಊರ್ನಲ್ಲಿ ಮದ್ವೆ ಮಾಡಬಾರ್ದು ಅಂತಾರಲ್ಲ, ನೀನ್ ಯಾಕೆ ಮಾಡ್ತಿದ್ಯಾ ಅಂತಾಳೆ. ಅದ್ರ ಮೇಲೆಲ್ಲ ನನ್ಗೆ ನಂಬಿಕೆ ಇಲ್ಲ ಅಂತ ಇವನ್ ಹೇಳ್ತಾನೆ. ಇದಾದ್ಮೇಲೆ ರಾತ್ರಿಯ ಸಮಯದಲ್ಲಿ ಸುಂದರ್ಗೆ ಎಚ್ಚರ ಆಗಿ ಓಡಾಡ್ತಿರೋದನ್ನ ಅರ್ಜುನ್ ನೋಡಿ ನಿನ್ ಬಾಮ ಇದ ಏನ್ ಮಾಡ್ತಿದ್ದಾನೆ ತೋರಿಸ್ತೀನಿ ಬಾ ಅಂತ ಜಗ್ಗುನು ಕೂಡ ಕರ್ಕೊಂಡ್ ಬರ್ತಾನೆ. ಆದ್ರೆ ಸುಂದರ್ ಮಾತ್ರ ಪ್ರಜ್ಞೆನೆ ಇಲ್ದೇ ಒಂದ್ ರೀತಿ ನಡೀತಾ ನಡೀತಾ ಕಾಡಿನ ಒಳಗಡೆ ಬರ್ತಾನೆ. ಇವರು ಕೂಡ ಇವನನ್ನ ಫಾಲೋ ಮಾಡ್ಕೊಂಡ್ ಬಂದು ಏನ್ ಮಾಡ್ತಿದ್ಯ ಅಂತ ಕೇಳಿದಾಗ ಮುಂದೆ ಜಾಗನ ತೋರಿಸಿ ಅದು ವಧುಸೂರ್ನ ದೇವಸ್ಥಾನದ ಕಳಶ, ಅದ್ರ ಕೆಳಗಡೆ ಪೂರ್ತಿ ದೇವಸ್ಥಾನ ಇದೆ ಅಂತ ಹೇಳ್ತಾನೆ. ಇದೇ ಸಮಯದಲ್ಲಿ ಆ ಕಳಶದ ಮುಂದೆ ಮರ ಆಗಿ ಕನ್ವರ್ಟ್ ಆಗಿರುವಂತ ಅಪ್ಸರೆ ಕೂಡ ನಮ್ಗೆ ಕಾಣಿಸ್ತಾಳೆ. ಆದ್ರೆ ತುಂಬಾ ಬಾವಲಿಗಳು ಬಂದಿದ್ರಿಂದ ಹೆದರ್ಕೊಂಡು ಇವರಿಬ್ರು ಹೊರಗಡೆ ಬಂದ್ಬಿಡ್ತಾರೆ. ಆದ್ರೆ ಜಗ್ಗು ಮಾತ್ರ ಬರೋದಕ್ಕಾಗೋದಿಲ್ಲ. ಮಾರನೇ ದಿನ ಜಗ್ಗು ಬರ್ಲಿಲ್ಲ ಅಂತ ಎಲ್ಲರಿಗೂ ಟೆನ್ಷನ್ ಆಗ್ತಿರುತ್ತೆ. ಸುಂದರ್ಗಂತೂ ರಾತ್ರಿ ಏನ್ ನಡೀತು ಅಂತಾನೆ ನೆನ್ಪಿರೋದಿಲ್ಲ. ಆಗ ಪೊಲೀಸರು ಕಾಲ್ ಮಾಡಿ ರೋಡ್ ನಲ್ಲಿ ಜಗ್ಗು ಸಿಕ್ತಾ ಅಂತ ಹೇಳ್ತಾರೆ. ಆಗ ಇಲ್ಲಿಗೆ ಶಾಂತಾರಾಮ್ ಬಂದು ಇದನ್ನೆಲ್ಲ ಮಾಡ್ತಿರೋದು ವಧುಸುರ್ ಅಂತ ಹೇಳ್ತಾನೆ. ಇದರಿಂದ ಅರ್ಜುನ್ಗೆ ಕೋಪ ಬಂದು ಇವನ್ ಜೊತೆ ಫೈಟ್ ಮಾಡ್ತಾ ಇರ್ತಾನೆ. ಇದೇ ಸಮಯದಲ್ಲಿ ಪೊಲೀಸರು ಜಗ್ಗುನ ಮನೆ ಕರ್ಕೊಂಡ್ ಬರ್ತಾರೆ. ಹೀಗೆ ಇವರು ಜಗಳ ಆಡ್ತಿರ್ಬೇಕಾದ್ರೆ ಜಗ್ಗು ತಲೆ ಮೇಲಿರುವಂತ ವಿಗ್ ಕೆಳಗಡೆ ಬಿದ್ದೋಗುತ್ತೆ. ನಂತರ ಅರ್ಜುನ್ ಮತ್ತೊಂದ್ಸಲ ವಾಮಿಕನ ಮೀಟ್ ಮಾಡೋದಕ್ಕೆ ಅಂತ ಬಂದಾಗ ಇವಳು ಮತ್ತೆ ಮತ್ತೆ ವಾರ್ನ್ ಮಾಡ್ತಿರ್ತಾಳೆ. ಆ ಊರಿನಲ್ಲಿ ಮದ್ವೆ ಮಾಡಬಾರ್ದು ಅಂತಾರಲ್ಲ, ಇನ್ಯಾಕ್ ಮಾಡ್ತೀಯಾ ಬಿಟ್ಬಿಡು ಅಂತ. ಆದ್ರೆ ಇವನು ಇನ್ನೂ ಕೂಡ ನನ್ಗದ್ರ ಮೇಲೆಲ್ಲ ನಂಬಿಕೆ ಇಲ್ಲ ಅಂತಾನೆ ಹೇಳ್ತಿರ್ತಾನೆ. ಹೀಗೆ ಮಾತಾಡ್ತಾ ಮಾತಾಡ್ತಾ ಇವನು ಇವಳನ್ನ ಇಷ್ಟಪಡ್ತಿರುವಂತ ವಿಷಯನ ಹೇಳಿ ನನ್ನ ಮದ್ವೆ ಆಗ್ತಿ ಅಂತ ಕೇಳಿದಾಗ ಇವಳು ಸ್ವಲ್ಪ ನಾಚ್ಕೊಂಡು ಹೇಳ್ತಾಳೆ, ಇದ್ರ ಬಗ್ಗೆ ನಿನ್ ತಂಗಿ ಮದ್ವೆ ಆಗ್ಲಿ ಆಮೇಲೆ ಮಾತಾಡ್ತೀನಿ ಅಂತ. ಹೀಗೆ ಇವರಿಬ್ರು ಸಂತೋಷವಾಗಿ ಜೊತೆಲಿ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಾರೆ. ಈ ಸುಂದರ ಕ್ಷಣಗಳನ್ನ ಅರ್ಜುನ್ ಇವನ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ಕೊತಿರ್ತಾನೆ. ನಂತರ ಇವಳನ್ನ ಕರ್ಕೊಂಡು ವಧುಸೂರ್ನ ದೇವಸ್ಥಾನದ ಕಳಶ ಇರುವಂತ ಜಾಗಕ್ಕೆ ಕರ್ಕೊಂಡ್ ಬರ್ತಾನೆ. ಇವಳು ಇದನ್ನೆಲ್ಲ ನೋಡಿ ತುಂಬಾ ಶಾಕ್ ಆಗ್ತಿರ್ತಾಳೆ. ಆಗ ಇವರಿಗೆ ಕೆಳಗಡೆ ಇರುವಂತ ದೇವಸ್ಥಾನಕ್ಕೆ ಹೋಗುವಂತ ಒಂದು ದಾರಿ ಕಾಣಿಸುತ್ತೆ. ಆದ್ರೆ ಆ ದಾರಿಯಿಂದ ತುಂಬಾ ಬಾವಲಿಗಳು ಹೊರಗಡೆ ಬಂದ್ಬಿಡ್ತವೆ. ಬೆಳಕೊತ್ನಲ್ಲಿ ಬಾವಲಿಗಳು ಹೊರಗಡೆ ಬರೋದಿಲ್ಲ ಅಂತ ಇವರು ಹೆದರ್ಕೊಂಡು ಓಡೊಂಟೋಗ್ತಾರೆ. ಆಗ ಸ್ವಲ್ಪ ಹೊತ್ತಿನ ನಂತರ ಆ ದೇವಸ್ಥಾನದಿಂದ ರೆಕ್ಕೆ ಇರುವಂತ ಒಬ್ಬ ವ್ಯಕ್ತಿ ಹೊರಗಡೆ ಬರ್ತಾನೆ. ನೋಡೋದಕ್ಕೆ ಈ ವ್ಯಕ್ತಿ ಅರ್ಜುನ್ ನ ರೀತಿನೇ ಕಾಣ್ತಿರ್ತಾನೆ. ನಂತರ ಅರ್ಜುನ್ಗೆ ಇವನ ತಂದೆ ವಾಸುದೇವ್ ಕಾಲ್ ಮಾಡಿ ಬೈತಿರ್ತಾರೆ, ನನ್ನ ಕೇಳದೆ ಮಂಗಳಪುರ್ಗೆ ಏನಕ್ಕೆ ಹೋಗಿದ್ಯಾ ಅಂತ. ನಮ್ಮ ಹತ್ರ
ಮಾಡೋದಕ್ಕೆ ನಿಮ್ಗೆ ಟೈಮ್ ಎಲ್ಲಿದೆ ಅಂತ ಇವನು ಕೋಪ ಮಾಡ್ಕೊಳ್ತಾನೆ. ಅದಕ್ಕೆ ಇವನ ತಂದೆ ಪಕ್ಕದ ಗಂಗಾಪುರದಲ್ಲಿ ಗೋಪಾಲಕೃಷ್ಣ ಅನ್ನೊಬ್ರು ಗುರೂಜಿ ಇದಾರೆ, ಅವ್ರ ಹತ್ರ ಹೋಗಿ ಕೇಳು, ಅವ್ರು ಮಾಡ್ಬೋದು ಅಂದ್ರೆ ಮಾತ್ರ ಅರಮನೆಯಲ್ಲಿ ಮದ್ವೆನ ಮಾಡೋಣ ಅಂತ. ಆದ್ರಿಂದ ಇವನು ಕೂಡ ಗೋಪಾಲಕೃಷ್ಣ ಗುರೂಜಿ ಹತ್ರ ಬರ್ತಾನೆ. ಇವರು ಹೇಳ್ತಿರ್ತಾರೆ, ಕಾಡ್ನಲ್ಲಿ ಮಾಟ ಮಂತ್ರ ಮಾಡ್ತಿದ್ದಂತ ಜನರು ಹೊಸದಾಗಿ ಮದ್ವೆ ಆಗಿರುವಂತ 13 ಹೆಣ್ಣು ಮಕ್ಕಳನ್ನ ಬಲಿ ಕೊಟ್ಟು ವಧುಸೂರ್ನ ಜೀವಂತಗೊಳಿಸೋದಕ್ಕೆ ಪ್ರಯತ್ನ ಪಡ್ತಿದ್ರು. ಆದ್ರಿಂದಾನೇ ಮಂಗಳಪುರದಲ್ಲಿ ಮದ್ವೆ ಆದಂತ ಹೆಣ್ಣು ಮಕ್ಕಳು ಕಾಣೆ ಆಗ್ತಿದ್ರು. ಈಗ ನನಗನ್ಸೋ ಪ್ರಕಾರ ಮಂಗಳಪುರದಲ್ಲಿ ಆ ರೀತಿ ಪ್ರಾಬ್ಲಮ್ ಏನು ಇಲ್ಲ. ಯಾಕೆ ಅಂತಂದ್ರೆ ನಿನ್ ತಾತ ಆಗಿದ್ದಂತ ದುಷ್ಯಂತ ಆಚಾರ್ಯ ಅವರನ್ನ ಅವರು ಸಾಯೋದಕ್ಕಿಂತ ಮುಂಚೆ ನಾನು ಭೇಟಿ ಮಾಡಿದ್ದೆ. ಅವರು ಹೇಳ್ತಿದ್ರು ಈಗ ಮಂಗಳಪುರದಲ್ಲಿ ಆತರ ಪ್ರಾಬ್ಲಮ್ ಏನು ಇಲ್ಲ, ಮದ್ವೆ ನಡಿಬಹುದು ಅಂತ. ಆದ್ರೂ ಕೂಡ ಅರಮನೆನ ಚೆಕ್ ಮಾಡೋದಕ್ಕೆ ನನ್ನ ಶಿಷ್ಯ ಆಗಿರುವಂತ ರಾಮ್ ಶಾಸ್ತ್ರಿನ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಆದ್ರಿಂದ ರಾಮ್ ಶಾಸ್ತ್ರಿ ಅವರು ಅರಮನೆಗೆ ಬಂದು ಇಲ್ಲಿ ದುಷ್ಟಶಕ್ತಿ ಇದೆಯಂತ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಬೀಗ ಇಲ್ವಲ್ಲ, ಪೂಜೆ ಮಾಡುವಂತ ರೂಮು ಆ ಕಡೆಗೆ ದುಷ್ಟಶಕ್ತಿ ಇದೆ ಅನ್ನೋ ಸಿಗ್ನಲ್ ಸಿಗುತ್ತೆ. ಇದರಿಂದ ಒಳಗಡೆ ಏನಿದೆ ಅಂತ ಇವರು ಚೆಕ್ ಮಾಡ್ತಿರ್ಬೇಕಾದ್ರೆ ಯಾರೋ ಜೋರಾಗಿ ತಳ್ತಾರೆ. ನಾನು ಈ ವಿಷಯನ ಗುರುಜಿಗೆ ಹೇಳ್ಬೇಕು, ದೀಪಗಳನ್ನೆಲ್ಲ ಹಸಿ ಎಲ್ಲಾ ಬಾಕ್ಲುಗಳ ಮುಂದೆ ಹಿಡಿ ಅಂತ ಹೇಳ್ತಾರೆ. ನಂತರ ಅರ್ಜುನ್ ಅವರನ್ನ ರೈಲ್ವೆ ಸ್ಟೇಷನ್ಗೆ ಬಿಡೋದಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಕೈ ಸನ್ನೆ ಮಾಡ್ತಿದ್ದಂಗೆನೆ ಒಂದು ದೊಡ್ಡ ಚಂಡಮಾರುತನ ಇಲ್ಲಿ ಶುರು ಆಗ್ಬಿಡುತ್ತೆ. ಮುಂದೆ ಏನಾಗ್ತಿದೆ ಅಂತಾನು ಕೂಡ ಇವ್ರ ಕೈಲಿ ನೋಡೋದಕ್ ಆಗ್ತಿರೋದಿಲ್ಲ. ಒಂದ್ ಜಾಗದಲ್ಲಂತೂ ಲೈಟ್ ಕಂಬನೆ ಬಿದ್ದೋಗುತ್ತೆ. ಅದಕ್ಕೆ ಇವರಿಬ್ರು ಕಾರಿಂದ ಹೊರಗಡೆ ಬಂದು ಹತ್ರದಲ್ಲೇ ಒಂದು ದೇವಸ್ಥಾನ ಇದೆ, ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಅಲ್ಲಿಗೆ ಹೋಗ್ತಿರ್ತಾರೆ. ಅರ್ಜುನ್ ಏನೋ ದೇವಸ್ಥಾನದ ಒಳಗಡೆ ಬರ್ತಾನೆ. ಆದ್ರೆ ರಾಮ್ ಶಾಸ್ತ್ರಿ ಅವರು ಬರೋಷ್ಟ್ರಲ್ಲಿ ಒಂದು ಶೀಟ್ ಬಂದು ಇವನ ಕುತ್ತಿಗೆಗೆ ಹೊಡೆದು ತಲೆನೇ ಕಟ್ ಆಗೋಗುತ್ತೆ. ಈ ಕಡೆ ಮನೇಲಿ ಜಗ್ಗು ಬಟ್ಟೆಗೆ ಮಿಸ್ ಆಗಿ ಬೆಂಕಿ ಹತ್ಕೊಬಿಟ್ಟಿರುತ್ತೆ. ಇದಾದ್ಮೇಲೆ ಪೊಲೀಸರು ಇದೆಲ್ಲ ಒಂದು ಆಕ್ಸಿಡೆಂಟ್ ಬಿಟ್ಬಿಡಿ ಅಂತ ಅರ್ಜುನ್ಗೆ ಹೇಳ್ತಾರೆ. ಸರಿ ಅಂತ ಇವನು ಕೂಡ ಮನೆ ಒಳಗಡೆ ಬಂದ್ರೆ ದೀಪಗಳು ಹಾರೋಗ್ತವೆ. ಅದಕ್ಕೆ ಆ ಪೂಜಾ ರೂಮ್ ಬೀಗನ ಹೊಡೆಯೋದಕ್ಕೆ ನೋಡಿದ್ರೆ ಆಗೋದಿಲ್ಲ. ಆಗ ನಾವಾಗ್ಲೇ ನೋಡಿದ್ವಲ್ಲ ರೆಕ್ಕೆ ಇರುವಂತ ಅರ್ಜುನ್ ರೀತಿನೇ ಕಾಣುವಂತ ವ್ಯಕ್ತಿ, ಅವನ್ ಬಂದು ಇವನ್ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾನೆ. ಇದರಿಂದ ಅರ್ಜುನ್ ಫೋನ್ ಬ್ಯಾಟರಿನ ಆನ್ ಮಾಡಿದಾಗ ಮಾಯ ಆಗೋಗುತ್ತೆ. ಅಂದ್ರೆ ಜೀವಿ ಬೆಳಕಿಂದ ಹೆದರ್ಕೊಳ್ಳುತ್ತೆ ಅಂತ. ಇದರಿಂದ ಹಿಂದೆಯಿಂದ ಅಟ್ಯಾಕ್ ಮಾಡೋದಕ್ಕೆ ನೋಡಿದ್ರೆ ಇವನು ಕಷ್ಟಪಟ್ಟು ಫ್ರಿಡ್ಜ್ ಡೋರ್ ಅನ್ನ ಓಪನ್ ಮಾಡ್ತಾನೆ. ಇದಾದ್ಮೇಲೆ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಮತ್ತೆ ಇವನ್ ಮೇಲೆ ಅಟ್ಯಾಕ್ ಮಾಡಿ ಈ ಸಲ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಆಗ ಇವನು ಕಾರ್ ಲೈಟ್ ಅನ್ನ ಆನ್ ಮಾಡಿದ್ರಿಂದ ಜೀವ ಉಳಿಯುತ್ತೆ. ನಂತರ ಕಾರ್ನ ಒಳಗಡೆ ಬಂದು ಲೈಟ್ ಆನ್ ಮಾಡ್ಕೊಂಡೆ ಕುಂತ್ಕೊಬಿಡ್ತಾನೆ. ಮಾರನೇ ದಿನ ಜಗ್ಗುವನ ಹತ್ರ ಬಂದು ಈ ದೆವ್ವದ ಕಾಟು ತುಂಬಾ ಜಾಸ್ತಿ ಆಗಿದೆ, ನಾನು ಬೇರೆ ಯಾವ್ದಾದ್ರು ಹೋಟೆಲ್ ನಲ್ಲಿ ಉಳ್ಕೋತೀನಿ ಅಂತ ಹೋಗ್ತಿರ್ತಾನೆ. ಆದ್ರೆ ಅರ್ಜುನ್ ಡಿಸೈಡ್ ಮಾಡ್ಬಿಟ್ಟಿದ್ದಾನೆ ಮದ್ವೆನ ನಿಲ್ಲಿಸ್ಬೇಕು ಅಂತ. ನಂತರ ಮಂಗಳಪುರ್ಗೆ ಬರ್ತಿರುವಂತ ವಾಸುದೇವ್ಗೆ ಅರ್ಜುನ್ ಕಾಲ್ ಮಾಡಿ ಮದ್ವೆ ನಿಲ್ಲಿಸ್ತಿರುವಂತ ವಿಷಯನ ಹೇಳ್ತಾನೆ. ಆದ್ರೆ ಗಂಡನ್ ಕಡೆಯವರನ್ನ ಒಪ್ಪಿಸೋದೇ ದೊಡ್ಡ ಕಷ್ಟ. ಆದ್ರಿಂದ ಇವನ ತಂಗಿ ಆಗಿರುವಂತ ಮೀರಾಗೆ ಕಾಲ್ ಮಾಡಿ ಪ್ಯಾಲೇಸ್ ಹತ್ರ ತುಂಬಾ ದೊಡ್ಡ ದೊಡ್ಡ ಚಂಡಮಾರುತಗಳೆಲ್ಲ ಬರ್ತಿದಾವೆ, ಇಲ್ಲಿ ತುಂಬಾ ಪ್ರಾಬ್ಲಮ್ ಇದೆ, ಇಲ್ಲಿ ಮದ್ವೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಮೀರಾ ಗಂಡನ ಕಡೆಯವ್ರನ್ನ ಕರ್ಕೊಂಡು ಈಗಾಗ್ಲೇ ಅರಮನೆಗೆ ಬಂದ್ಬಿಟ್ಟಿರ್ತಾಳೆ. ಈಗ ಗಂಡನ ಕಡೆಯವ್ರಿಗೆ ಈ ಅರಮನೆಯಲ್ಲಿ ಮದ್ವೆ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕೆಂತಂದ್ರೆ ಗಂಡನ ಕಡೆಯವರು ಶಾಸ್ತ್ರನ ಹಾಗೆ ಮುಹೂರ್ತನೆಲ್ಲ ತುಂಬಾ ನಂಬ್ತಾರೆ. ಈಗ ಇಲ್ಲಿ ಮದ್ವೆ ಮಾಡೋದು ಬೇಡ ಅಂದ್ರೆ ಅವರು ಮದ್ವೆನೆ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ನಂತರ ವಾಸುದೇವ್ ಕೂಡ ಇಲ್ಲಿಗೆ ಬರ್ತಾನೆ. ಆದ್ರಿಂದ ಇವರಿಬ್ರು ಪರಿಹಾರನ ಕೇಳ್ಕೊಂಡು ಗೋಪಾಲಕೃಷ್ಣ ಅವ್ರ ಹತ್ರ ಬರ್ತಾರೆ. ಇವರು ಕೂಡ ಹೇಳ್ತಾ ಹೋಗ್ತಾರೆ, ವಧುಸೂರ್ನ ಶಕ್ತಿ ವರ್ಕ್ ಆಗೋದು ಬರೀ ರಾತ್ರಿಯ ಸಮಯದಲ್ಲಿ ಮಾತ್ರ. ಆದ್ರಿಂದ ನಾವು 12 ಗಂಟೆ ಅಷ್ಟರಲ್ಲಿ ಮದ್ವೆನ ಮಾಡಿ ಕತ್ಲೆ ಆಗೋಷ್ಟರಲ್ಲಿ ಗಂಗಾ ನದಿನ ದಾಟಿ ಹೋದ್ರೆ ಯಾವುದೇ ತರದ ಪ್ರಾಬ್ಲಮ್ ಆಗೋದಿಲ್ಲ. ಆದ್ರೆ ಅದಕ್ಕಿಂತ ಮೊದಲು ಪೂಜೆ ಮಾಡುವಂತ ರೂಮ್ ನ ಕೀ ಅನ್ನು ಹುಡುಕಿ ಡೋರ್ ಅನ್ನು ಓಪನ್ ಮಾಡಿ ಅಂತ ಹೇಳ್ತಾರೆ. ಇಷ್ಟೆಲ್ಲ ಹೇಳಿದ್ರು ಕೂಡ ಒಂದು ವಿಷಯ ಮಾತ್ರ ಮುಚ್ಚಿಡ್ತಾರೆ. ಅದೇನು ಅಂತಂದ್ರೆ ವಧುಸೂರ್ನ ಜೀವಂತಗೊಳಿಸೋದಕ್ಕೆ ಈಗಾಗಲೇ 12 ಹೊಸದಾಗಿ ಮದ್ವೆ ಆಗಿರುವಂತ ಹೆಣ್ಣು ಮಕ್ಕಳನ್ನ ಬಲಿ ಕೊಟ್ಬಿಟ್ಟಿದ್ದಾರೆ. ಈಗ ಉಳಿದಿರೋದು ಕೊನೆಯ ಒಂದೇ ಒಂದು ಬಲಿ. ನಂತರ ಅರ್ಜುನ್ ಆ ಪೂಜಾ ರೂಮ್ ನ ಕೀ ಕಾಳಿ ಹತ್ರ ಇರ್ಬೋದು ಅಂತ ಇಲ್ಲಿಗೆ ಬರ್ತಾನೆ. ಆದ್ರೆ ಕಾಳಿ ನೋಡಿದ್ರೆ ಕೀ ಕೇಳ್ತಿದ್ದಂಗೆನೆ ಜಗಳ ಮಾಡ್ತಿರ್ತಾನೆ. ಇದರಿಂದ ಇವರಿಬ್ಬರ ಮಧ್ಯ ದೊಡ್ಡ ಫೈಟ್ ಶುರು ಆಗೋಗುತ್ತೆ. ಆಗ ಯಾರೋ ಗಾಳಿಲಿ ಶೂಟ್ ಮಾಡ್ತಾರೆ. ಆ ಶಬ್ದನ ಕೇಳಿಸ್ಕೊಂಡು ವಾಸುದೇವ್ ಕೂಡ ಮನೆ ಒಳಗಡೆ ಬರ್ತಾನೆ. ನೋಡಿದ್ರೆ ಶೂಟ್ ಮಾಡಿರೋದು ಬೇರೆ ಯಾರು ಅಲ್ಲ, ಇಷ್ಟೊತ್ವರೆಗೂ ನಾವೆಲ್ಲರೂ ಸತ್ತೋಗಿದ್ದಾನೆ ಅಂತ ಅನ್ಕೊಂಡಿರೋಂತ ದುಷ್ಯಂತ ಆಚಾರ್ಯ. ಇವನು ಹೇಳ್ತಿರ್ತಾನೆ, ನನ್ನ ಮಗನ್ಗೋಸ್ಕರ ನಾನು ನಿಮ್ಮಿಬ್ರನ್ನು ಸಾಯಿಸ್ಬಿಡ್ತೀನಿ ಅಂತ. ಇದರಿಂದ ಇವರಿಬ್ರು ಮನೆಗ್ ಬಂದಾಗ ಗೋಪಾಲಕೃಷ್ಣ ಅವರು ಅರ್ಜುನ್ಗೆ ಸತ್ಯ ಹೇಳುವಂತ ಸಮಯ ಬಂತು ಅಂತಾರೆ. ಇದರಿಂದ ವಾಸುದೇವ್ ಹೇಳ್ತಾ ಹೋಗ್ತಾನೆ, ನಾನು ಹಾಗೆ ನನ್ನ ಫ್ರೆಂಡ್ ಆಗಿದ್ದಂತ ಮಾಧವ್ ದುಷ್ಯಂತ ಆಚಾರ್ಯ ಅವರ ಹತ್ರ ಸ್ಟೂಡೆಂಟ್ಸ್ ಆಗಿದ್ವಿ. ಆದ್ರೆ ಮಾಧವ್ ದುಷ್ಯಂತ್ ಅವರ ಮಗ ಆಗಿದ್ದ. ಅವರ ಆಶ್ರಮದಲ್ಲಿ ಯಶೋಧ ಅನ್ನೊಬ್ಳು ಹುಡುಗಿ ಇದ್ಲು. ಯಶೋಧ ಮತ್ತೆ ವಾಸುದೇವ್ ಇಬ್ರು ಕೂಡ ಪ್ರೀತಿ ಮಾಡ್ತಿದ್ರು. ಆದ್ರೆ ಮಾಧವ್ ಕೂಡ ಯಶೋಧನ ಪ್ರೀತಿ ಮಾಡ್ತಿದ್ದ. ಹೀಗೆ ಇರ್ಬೇಕಾದ್ರೆ ಒಂದು ದಿನ ದುಷ್ಯಂತ ಆಚಾರ್ಯ ಅವರು ನಮ್ಮ ವಂಶದ ಕೆಲಸ ವಧುಸೂರ್ನ ಜೀವಂತಗೊಳ್ಳದೇ ರೀತಿ ನೋಡ್ಕೊಳ್ಬೇಕು ಅಂತ ಪೂಜೆ ರೂಮ್ಗೆ ಕರ್ಕೊಂಡ್ ಬಂದು ಇಲ್ಲಿರುವಂತ ಡಿವೈಸ್ ಅನ್ನ ತೋರಿಸ್ತಾ ಹೇಳ್ತಿರ್ತಾರೆ. ವಧುಸೂರ್ನ ಯಾವ್ದಾದ್ರು ಮನುಷ್ಯ ಜೀವಂತಗೊಳಿಸಿದ್ರೆ ಆ ಮನುಷ್ಯ ಕೇಳಿದ್ದನ್ನ ವಧುಸೂರ್ ಅವನಿಗೆ ಕೊಡ್ತಾನೆ.
ಆದ್ರೆ ಆ ಮನುಷ್ಯ ವಧುಸುರಿಗೆ ಗುಲಾಮನಾಗಿ ಹೋಗ್ತಾನೆ. ಆ ರೀತಿ ಏನೂ ಆಗ್ಬಾರ್ದು ಅಂತಾನೆ ಈ ಡಿವೈಸ್ ಅನ್ನ ರೆಡಿ ಮಾಡಿರೋದು. ಈ ಡಿವೈಸ್ ನ ಒಳಗಡೆಯಿಂದ ನಿರಂತರವಾಗಿ ಮಂತ್ರಗಳ ಶಬ್ದಗಳು ಹೊರಗಡೆ ಬರ್ತಾನೆ ಇರ್ತವೆ. ಈ ಮಂತ್ರಗಳ ಶಬ್ದ ವಧುಸೂರ್ ಮತ್ತೆ ಜೀವಂತ ಗೊಳದೆ ರೀತಿ ನೋಡ್ಕೊಳ್ಳುತ್ತೆ ಅಂತ ಹೇಳ್ತಿರ್ತಾನೆ. ನಂತರ ಯಶೋಧ ಪ್ರೀತಿಯಿಂದ ಒಂದು ರಿಂಗ್ ಅನ್ನ ವಾಸುದೇವ್ಗೆ ಕೊಡ್ತಾಳೆ. ಇದಾದ್ಮೇಲೆ ಒಂದು ಪ್ರೋಗ್ರಾಮ್ ನಡೀತಿರುತ್ತೆ. ವಾಸುದೇವ್ ತಬ್ಲಾ ಬಾರಿಸ್ತಾ ಇರ್ತಾನೆ. ಹಾಗೆ ಯಶೋಧ ಮತ್ತೆ ಮಾಧವ್ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಹೀಗೆ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಇನ್ನೇನು ಯಶೋಧ ಬೀಳ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ವಾಸುದೇವ್ ಬಂದು ಇವಳನ್ನೇ ಹಿಡ್ಕೋತಾನೆ. ಅದೇ ಸಮಯಕ್ಕೆ ದುಷ್ಯಂತ ಆಚಾರ್ಯ ಅವರು ಅನೌನ್ಸ್ ಮಾಡ್ತಾರೆ, ಯಶೋಧ ಮತ್ತೆ ವಾಸುದೇವ್ ಇಬ್ರು ಕೂಡ ಪ್ರೀತಿ ಮಾಡ್ತಿದ್ದಾರೆ. ಅವರ ಮನೇಲೂ ಕೂಡ ಒಪ್ಕೊಂಡಿದ್ದಾರೆ, ಇವರಿಬ್ರು ಮದ್ವೆ ಆಗ್ತಿದ್ದಾರೆ ಅಂತ. ಇದರಿಂದ ಮಾಧವ್ ತುಂಬಾ ಕೋಪ ಮಾಡ್ಕೊಬಿಡ್ತಾನೆ. ಆಗ ಅವನಿಗೊಂದು ಐಡಿಯಾ ಕೂಡ ಬರುತ್ತೆ. ಅದೇ ಸಮಯಕ್ಕೆ ದುಷ್ಯಂತ ಆಚಾರ್ಯ ಅವರಿಗೆ ಏನೋ ಶಬ್ದ ಕೇಳಿಸಿ ಪೂಜಾ ರೂಮ್ ನಲ್ಲಿ ನೋಡಿದ್ರೆ ಮಾಧವ್ ಮಾನ್ಸ್ಟರ್ ನ ರೀತಿ ಕಾಣಿಸ್ತಿರ್ತಾನೆ. ಹಾಗೆ ಇಲ್ಲಿರುವಂತ ಡಿವೈಸ್ ಕೂಡ ಹಾಳಾಗೋಗಿರುತ್ತೆ. ಆ ಮಂತ್ರಗಳನ್ನ ಹಾಳಾಗೋ ರೀತಿ ಮಾಡಿ ವಧುಸೂರ್ನ ಜೀವಂತಗೊಳಿಸೋದಕ್ಕೆ ಪ್ರಯತ್ನ ಪಡ್ತಿರೋದೇ ಮಾಧವ್. ಆಗ ವಧುಸೂರ್ ನನ್ಗೆ ಯಶೋಧನ ಕೊಡ್ತಾನೆ ಅಂತ. ಇದರಿಂದ ದುಷ್ಯಂತ ಆಚಾರ್ಯ ನಾನೇ ನಿನ್ಗೆ ಮದ್ವೆ ಮಾಡಿಸ್ತೀನಿ ಅಂತಾನೆ. ಮಾರನೇ ದಿನ ದುಷ್ಯಂತ ಆಚಾರ್ಯ ವಾಸುದೇವ್ನ ಕರ್ಸಿ ನೀನು ಯಶೋಧನ ಮರ್ತ್ ಬಿಡು ಅಂತಾನೆ. ವಾಸುದೇವ್ ಕೂಡ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಇವರು ಇವನ ಗುರುಗಳು ಸರಿ ಅಂತ ಒಪ್ಕೊಳ್ತಾನೆ. ಯಶೋಧಾಗಂತೂ ಈ ಮದ್ವೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಆದ್ರೂ ಕೂಡ ಕಷ್ಟಪಟ್ಟು ಇವಳನ್ನ ಒಪ್ಪಿಸ್ತಾನೆ. ನಂತರ ಯಶೋಧ ಮತ್ತೆ ಮಾಧವ್ನ ಮದ್ವೆ ಕೂಡ ಆಗೋಗುತ್ತೆ. ಆದ್ರೆ ಒಂದು ದಿನ ಇವಳಿಗೇನು ಶಬ್ದ ಕೇಳಿಸುತ್ತೆ. ಇದೇ ದಿನ ವಾಸುದೇವ್ ಯಶೋಧ ಕೊಟ್ಟಿದ್ದಂತ ರಿಂಗ್ ಅನ್ನು ವಾಪಸ್ ಕೊಡೋದಕ್ಕೆ ಅಂತ ಬಂದಿರ್ತಾನೆ. ಈ ಕಡೆ ಯಶೋಧ ಮಾಧವ್ನ ರೂಪನ ನೋಡಿ ಹೆದರ್ಕೊಂಡು ಹೊರಗಡೆ ಬರ್ತಾಳೆ. ಆ ರೀತಿ ಹೊರಗಡೆ ಬಂದಂತ ಯಶೋಧನ ಮದ್ವೆ ಆಗಿ ವಾಸುದೇವ್ ಇಂಗ್ಲೆಂಡ್ಗೆ ಕರ್ಕೊಂಡೋಗಿ ವಾಸ ಮಾಡೋದಕ್ಕೆ ಶುರು ಮಾಡ್ದ. ಆದ್ರೆ ಯಶೋಧ ಮಾಧವ್ನ ಮೊದ್ಲೇ ಮದ್ವೆ ಆಗಿದ್ರಿಂದ ಒಂದು ಮಗು ಹುಟ್ತು. ಆ ಮಗುನೇ ಅರ್ಜುನ್. ಇದನ್ನ ಕೇಳಿ ಅರ್ಜುನ್ ಹೇಳ್ತಿರ್ತಾನೆ, ಜನ್ಮ ಕೊಟ್ಬಿಟ್ರೆ ಮಾತ್ರ ತಂದೆ ಆಗೋದಿಲ್ಲ. ನೀವು ನನ್ನ ಪ್ರೀತಿಯಿಂದ ನೋಡ್ಕೊಂಡು ಸಾಕಿ ಬೆಳೆಸಿದೀರಾ. ನೀವೇ ನನ್ನ ನಿಜವಾದ ತಂದೆ ಅಂತ ಹೇಳ್ತಿದ್ದಂಗೆನೆ ವಾಸುದೇವ್ಗೆ ತುಂಬಾ ಸಂತೋಷ ಆಗುತ್ತೆ. ಆಗ ಗೋಪಾಲಕೃಷ್ಣ ಅವರು ಹೇಳ್ತಾರೆ, ವಧುಸೂರ್ನ ಜೀವಂತಗೊಳಿಸೋದಕ್ಕೆ ಈಗಾಗಲೇ 12 ಬಲಿಗಳನ್ನು ಕೊಟ್ಬಿಟ್ಟಿದ್ದಾರೆ. ಆದ್ರೆ ವಧುಸೂರ್ನ ಭಯದಿಂದ ಮಂಗಳಪುರದಲ್ಲಿ ಯಾರು ಮದ್ವೆ ಆಗ್ತಿಲ್ಲ. ಆಗ ಮೀರ ಮದ್ವೆ ಆಗ್ತಿರುವಂತ ವಿಷಯ ದುಷ್ಯಂತ ಆಚಾರ್ಯ ಅವರಿಗೆ ಗೊತ್ತಾಗಿ ನಾಟಕ ಆಡಿ ನಿಮ್ಮನ್ನ ಇಲ್ಲಿಗೆ ಬರೋ ರೀತಿ ಮಾಡಿದಾನೆ. ಮೀರನ ಬಲಿ ಕೊಟ್ಟು ವಧುಸೂರ್ನ ಜೀವಂತಗೊಳಿಸೋದಕ್ಕೆ ಇನ್ನು ಬರೀ 2 ಹುಣ್ಣಿಮೆಗಳು ಮಾತ್ರ ಉಳಿದಿದಾವೆ. ಆ 2 ಹುಣ್ಣಿಮೆಗಳು ಮುಗಿಯೋಷ್ಟ್ರಲ್ಲಿ ವಧುಸೂರ್ನ ಜೀವಂತಗೊಳಿಸಿಲ್ಲ ಅಂತಂದ್ರೆ ವಧುಸೂರ್ನ ಗುಲಾಮನಾಗಿರುವಂತ ಮಾಧವ್ ಕೂಡ ಬಿಡುಗಡೆ ಆಗೋದಕ್ಕಾಗೋದಿಲ್ಲ. ಅದಕ್ಕೆ ದುಷ್ಯಂತ ಆಚಾರ್ಯ ಅವರು ಈ ರೀತಿ ಎಲ್ಲ ಮಾಡ್ತಿರೋದು ಅಂತ. ಆದ್ರೆ ಈಗ ಇವರೆಲ್ಲರೂ ಪ್ಲಾನ್ ಮಾಡ್ಕೊಂಡಿದಾರಲ್ಲ 12 ಗಂಟೆ ಅಷ್ಟರಲ್ಲೇ ಮದ್ವೆ ಮುಗಿಸ್ಬೇಕು ಅಂತ. ಇದರಿಂದ ಈಗ ಇವ್ರಿಗೇನು ಪ್ರಾಬ್ಲಮ್ ಇರೋದಿಲ್ಲ. ನಂತರ ಮದ್ವೆ ದಿನ ಬಂದೇ ಬಿಡುತ್ತೆ. ಮದ್ವೆಗೆ ವಾಮಿಕ ಕೂಡ ಬಂದಿರ್ತಾಳೆ. ಹೀಗೆ ಎಲ್ಲರೂ ಸಂತೋಷವಾಗಿ ಮದ್ವೆ ಮಾಡೋದಕ್ಕೆ ನೋಡ್ತಿರ್ಬೇಕಾದ್ರೆ ಗಂಡನ ಕಡೆಯ ಗುರೂಜಿ ಜಗಳ ಮಾಡ್ತಾನೆ. ನಾನ್ ಮುಹೂರ್ತ ಇಟ್ಟಿದ್ದು ರಾತ್ರಿಗೆ, ನೀವು ಬೆಳಗ್ಗೆ ಏನಕ್ಕೆ ಮದ್ವೆ ಮಾಡ್ತಿದ್ದೀರಾ ಅಂತ. ಗಂಡನ ಕಡೆಯವರು ಕೂಡ ನಮ್ಮ ಗುರೂಜಿ ಹೇಳ್ದಂಗೆ ಮದ್ವೆ ಆದ್ರೆ ಮಾತ್ರ ಮದ್ವೆ ಮಾಡ್ತೀವಿ, ಇಲ್ಲಂದ್ರೆ ಮದ್ವೆನ ಬೇಡ ಅಂತ ಇರ್ತಾರೆ. ಇನ್ನು ಇವ್ರಿಗಂತೂ ವಧುಸೂರ್ನ ಬಗ್ಗೆ ಹೇಳೋದಕ್ಕಾಗೋದಿಲ್ಲ. ಅದಕ್ಕೆ ಅರ್ಜುನ್ ಡಿಸೈಡ್ ಮಾಡ್ತಾನೆ, ಸರಿ ಮದ್ವೆ ರಾತ್ರಿಲೇ ನಡೀಲಿ, ಮಿಕ್ಕಿದೆಲ್ಲ ನಾನ್ ನೋಡ್ಕೊಳ್ತೀನಿ ಅಂತ. ಇದಾದ್ಮೇಲೆ ರಾತ್ರಿಯ ಸಮಯದಲ್ಲಿ ಮದ್ವೆ ನಡೆಯುತ್ತೆ. ಗೋಪಾಲಕೃಷ್ಣ ಅವರು ಕೂಡ ಪೂಜೆನ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ಕರೆಂಟ್ ಹೊಟ್ಟೋಗುತ್ತೆ. ಇದರಿಂದ ಅರ್ಜುನ್ ಮೀರನ್ನ ಒಂದು ರೂಮ್ಗೆ ಕರ್ಕೊಂಡ್ ಬಂದು ಇವಳ ಮುಂದೆ ಲೈಟ್ ಅನ್ನ ಇಟ್ಟು ಲೈಟ್ ಇಂದ ದೂರ ಹೋಗ್ಬೇಡ ಅಂತ ಎಲ್ಲಾ ಡೋರ್ ಗಳನ್ನ ಹಾಕೋದಕ್ಕೆ ಅಂತ ಹೋಗ್ತಾನೆ. ಆದ್ರೆ ಯಾರೋ ಮಂಚನ ಹೇಳಿದ್ರು ಅಂತ ಇವಳು ಲೈಟ್ ಇಂದ ಹೊರಗಡೆ ಬಂದ್ಬಿಡ್ತಾಳೆ. ಆಗ ಯಾರು ಇವಳನ್ನೇ ಎತ್ಕೊಂಡು ಹೊಟ್ಟೋಗ್ತಾರೆ. ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ಮದ್ವೆ ಬಟ್ಟೆ ಹಾಕಿರುವಂತ ಹುಡುಗಿಯರು ತೋರಿಸ್ತಿರ್ತಾರೆ. ಇವನು ಕೂಡ ಫಾಲೋ ಮಾಡ್ತಿರ್ತಾನೆ. ಮತ್ತೊಬ್ಳು ಹುಡುಗಿ ದಾರಿ ತೋರಿಸಿದಾಗ ಹೋಗ್ತಾನೆ. ಆಗ್ಲೇ ನಮ್ಗೆ ಗೊತ್ತಾಗೋದು ದಾರಿ ತೋರಿಸಿದ್ದು ವಾಮಿಕಾ ಅಂತ. ನಂತರ ಇವನು ವಧುಸೂರ್ನ ದೇವಸ್ಥಾನದ ಒಳಗಡೆ ಬರ್ತಾನೆ. ಜಾಗ ಭಯಂಕರವಾಗಿರುತ್ತೆ. ಇಲ್ಲೇ ಒಂದು ವಿಚಿತ್ರ ಕೈ ಕೂಡ ಇರುತ್ತೆ. ಈ ಕೈ ಬೇರೆ ಯಾರ್ದು ಅಲ್ಲ, ಮರ ಆಗಿ ಕನ್ವರ್ಟ್ ಆಗಿದ್ದಾಳಲ್ಲ ಅಪ್ಸರೆ, ಅವಳದೇನೆ. ಇದಾದ್ಮೇಲೆ ಮುಂದೆ ಬಂದ್ರೆ ಈಗಾಗ್ಲೇ ಬಲಿ ಕೊಟ್ಟಿರೋ 12 ಹುಡುಗಿರ ಡೆಡ್ ಬಾಡಿ ಕೂಡ ಇಲ್ಲೇ ಇರುತ್ತೆ. ಇಲ್ಲಿ ದುಷ್ಯಂತ ಆಚಾರ್ಯ ಮಾಟ ಮಾಡ್ತಾ ಇರ್ತಾನೆ ವಧುಸೂರ್ನ ಜೀವಂತಗೊಳಿಸೋದಕ್ಕೆ. ನಂತರ ಮಾಧವ್ ಮೀರನ ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅರ್ಜುನ್ ಬಂದು ಅಟ್ಯಾಕ್ ಮಾಡ್ತಾನೆ. ಇದರಿಂದ ಇವರಿಬ್ಬರ ಮಧ್ಯೆ ಒಂದು ದೊಡ್ಡ ಫೈಟ್ ಶುರು ಆಗೋಗುತ್ತೆ. ದುಷ್ಯಂತ ಆಚಾರ್ಯ ವಧುಸೂರ್ನ ಜೀವಂತಗೊಳಿಸಿದ್ರೆ ವಧುಸೂರ್ನ ಗುಲಾಮನಾಗಿರುವಂತ ಮಾಧವ್ ಬಿಡುಗಡೆ ಆಗ್ತಾನೆ. ಇದರಿಂದ ಮಾಟ ಮಾಡ್ತಿರ್ಬೇಕಾದ್ರೆ ವಧುಸೂರ್ ನಿಧಾನವಾಗಿ ಜೀವಂತಗೊಳ್ತಿರ್ತಾನೆ. ಈ ಕಡೆ ಇವರಿಬ್ರು ಫೈಟ್ ಮಾಡ್ತಾ ಮಾಡ್ತಾ ಮಾಧವ್ ಅರ್ಜುನ್ಗೆ ಚೆನ್ನಾಗಿ ಹೊಡೆದಾಕ್ಬಿಡ್ತಾನೆ. ಇಲ್ಲಿ ಮತ್ತೊಂದು ವಿಷಯ ಏನು ಅಂತಂದ್ರೆ ಅಪ್ಸರ ಕೈಯನ್ನ ನೋಡಿ ಮಾಧವ್ ಹೆದರ್ಕೊಳ್ತಾನೆ. ಯಾಕೆ ಅಂತಂದ್ರೆ ಕೈಗೆ ದೈವಿಕ ಶಕ್ತಿ ಇದೆ. ಮತ್ತೊಂದ್ ಕಡೆ ವಾಸುದೇವ್ ಪೂಜಾ ರೂಮ್ ನಲ್ಲಿರುವಂತ ಆ ಡಿವೈಸ್ ಅನ್ನ ರಿಪೇರ್ ಮಾಡಿ ಇದ್ರಲ್ಲಿರುವಂತ ಮಂತ್ರನ ಆನ್ ಮಾಡ್ಬಿಡ್ತಾನೆ. ಆ ಮಂತ್ರದಿಂದ ದುಷ್ಯಂತ ಆಚಾರ್ಯನಿಗೆ ಮಾಟ
ಪಾಠ ಮಾಡೋದಕ್ ಆಗ್ತಿರೋದಿಲ್ಲ. ನಂತರ ಅರ್ಜುನ್ಗೆ ಎಚ್ಚರ ಆದಾಗ ಅಪ್ಸರ ಕೈಯಿನ ಬೆರಳನ್ನ ತಗೊಂಡು ಸೀದಾ ಬಂದು ಮಾಧವ್ಗೆ ಚುಚ್ಬಿಡ್ತಾನೆ. ಇದರಿಂದ ಇವನು ನಾಶ ಆಗೋಗ್ತಾನೆ. ಹಾಗೆ ಡಿವೈಸ್ ಇಂದ ಬರ್ತಿರುವಂತ ಮಂತ್ರದಿಂದ ಜೀವಂತಗೊಳ್ತಿದ್ದಂತ ವಧುಸುರು ಕೂಡ ನಾಶ ಆಗೋಗ್ತಾನೆ. ಇದಾದ್ಮೇಲೆ ಅರ್ಜುನ್ ದುಷ್ಯಂತ ಆಚಾರ್ಯನು ಕೂಡ ಸಾಯಿಸ್ಬಿಡ್ತಾನೆ. ಇದರಿಂದ ಈ ಜಾಗ ಎಲ್ಲ ಕುಸಿಯೋದಕ್ಕೆ ಶುರು ಆಗ್ಬಿಡುತ್ತೆ. ಆಗ ಕಲ್ಲುಗಳ ಮಧ್ಯೆ ಅರ್ಜುನ್ಗೆ ವಾಸುದೇವ್ ಕಾಣಿಸ್ತಾನೆ. ಯಾಕೆಂತಂದ್ರೆ ಟೆಂಪಲ್ ಹಾಗೆ ಅರಮನೆ ಕನೆಕ್ಟ್ ಆಗಿದೆ. ತುಂಬಾ ಕಷ್ಟಪಟ್ಟು ಅರ್ಜುನ್ ಮತ್ತೆ ಮೀರಾ ಮೇಲ್ಗಡೆ ಬರ್ತಾರೆ. ಹಾಗೆ ಈ ವಿಷಯನ ಗಂಡನ್ ಕಡೆಯವ್ರಿಗೆ ಹೇಳಬಾರದು ಅಂತಾನು ಕೂಡ ಡಿಸೈಡ್ ಮಾಡ್ತಾರೆ. ಇದಾದ್ಮೇಲೆ ಮದ್ವೆ ಎಲ್ಲ ಮುಗಿಸಿ ಮನೆಗೆ ಹೋಗ್ತಿರ್ಬೇಕಾದ್ರೆ ಅರ್ಜುನ್ ಗಂಡನ್ ಕಡೆಯ ಗುರೂಜಿ ಹತ್ರ ಬಂದು ನಿಮ್ಮ ಕೆಲ್ಸನ ಮೆಚ್ಚಿ ನಾನು ದಕ್ಷಿಣೆ ಕೊಡ್ಬೇಕು ಅಂತಿದೀನಿ ಅಂತ ರೂಮ್ ಕರ್ಕೊಂಡ್ ಬಂದು ಕಪಾಳ ಕೊಡಿತಾನೆ. ಇನ್ಮೇಲೆ ನಮ್ ಫ್ಯಾಮಿಲಿಗೆ ಏನಾದ್ರೂ ಟೆನ್ಷನ್ ಕೊಟ್ರೆ ನಿನ್ ಸಾಯಿಸ್ಬಿಡ್ತೀನಿ ಅಂತ. ಆ ಭಯದಿಂದ ಗುರೂಜಿ ಹೊರಗಡೆ ಈ ವಿಷಯನ ಯಾರಿಗೂ ಹೇಳೋದಿಲ್ಲ. ಇದಾದ್ಮೇಲೆ ಅರ್ಜುನ್ ವಾಮಿಕ ಹತ್ರ ಬಂದು ನನ್ ತಂಗಿ ಮದ್ವೆ ಮುಗಿದ್ಮೇಲೆ ನಮ್ ಮದ್ವೆ ಬಗ್ಗೆ ಮಾತಾಡ್ಬೋದು ಅಂದಲ್ಲ, ಏನ್ ಹೇಳ್ತಿ ಅಂತ ಕೇಳಿದಾಗ ನಾನ್ ಯಾವಾಗಿದ್ನೆಲ್ಲ ಹೇಳಿದೆ ಅಂತ ಇವನನ್ನೇ ಕೇಳ್ತಾಳೆ. ಇದಾದ್ಮೇಲೆ ಇವಳು ಸತ್ತೋಗಿದ್ದಂತೆ ಇವಳ ಅಕ್ಕನ್ನ ವಿಚಾರಿಸೋದಕ್ಕೆ ಅಂತ ಬಂದಿದ್ದಂತ ವಿಷಯನ ಹೇಳಿ ಇವಳ ಅವಳಿ ಜವಳಿ ಅಕ್ಕನ ಫೋಟೋನ ತೋರಿಸ್ತಾಳೆ. ಇದನ್ನ ನೋಡಿ ಇವನಿಗೆ ಡೌಟ್ ಬಂದು ರೆಕಾರ್ಡ್ ಮಾಡ್ಕೊಂಡಿದ್ನಲ್ಲ ಕ್ಯಾಮ್ರಾದಲ್ಲಿ ಚೆಕ್ ಮಾಡಿದ್ರೆ ಅದ್ರಲ್ಲಿ ಇವನ್ ಮಾತ್ರ ಇರ್ತಾನೆ, ವಾಮಿಕಾ ಕ್ಯಾಪ್ಚರೇ ಆಗಿರೋದಿಲ್ಲ. ಅಂದ್ರೆ ಇವನು ಟೈಮ್ ಸ್ಪೆಂಡ್ ಮಾಡಿದ್ದು ವಾಮಿಕಾ ಜೊತೆ ಅಲ್ಲ, ಸತ್ತೋಗಿರುವಂತ ಅವಳ ಅಕ್ಕನ ಆತ್ಮದ ಜೊತೆ. ಹೇಳ್ಬೇಕು ಅಂತಂದ್ರೆ ಟ್ರೈನ್ ನಲ್ಲಿ ಅರ್ಜುನ್ ವಾಮಿಕಾನ ಕಾಪಾಡಿದ್ದು, ಅದಾದ್ಮೇಲೆ ಅವಳು ಪ್ಯಾಲೇಸ್ಗೆ ಬಂದು ಅರ್ಜುನ್ನ ಕಾಪಾಡಿದ್ಲಲ್ಲ ಅದಷ್ಟೇ ವಾಮಿಕಾ. ಇನ್ನ ಮಿಕ್ಕಿದ ಟೈಮ್ ನಲ್ಲೆಲ್ಲ ಅರ್ಜುನ್ನ ಜೊತೆ ಇದ್ದಿದ್ದು ವಾಮಿಕಾ ಅಕ್ಕನ ಆತ್ಮ. ಆಗ ಸೀನ್ ಪ್ರೆಸೆಂಟೇಗೆ ಬಂದಾಗ ಕತೆ ಕೇಳ್ತಿದ್ದಂತ ಈ ಹುಡುಗರು ಈ ವ್ಯಕ್ತಿನ ಕೇಳ್ತಾರೆ. ಅರ್ಜುನ್ಗ್ ಮಾತ್ರ ಇಸ್ಪೀಟ್ ಆಡ್ತಿದ್ದಂತ ಜನರು ಕಾಣ್ತಿದ್ರು, ಮಿಕ್ತವ್ರಿಗೆಲ್ಲ ಕಾಣಿಸ್ತಿರ್ಲಿಲ್ವಲ್ಲ ಏನಕ್ಕೆ ಅಂತ. ಈ ವ್ಯಕ್ತಿನೂ ಕೂಡ ಹೇಳ್ತಾನೆ ಅರ್ಜುನ್ಗೆ ಕರೆಂಟ್ ಹೊಡೆದಾಗ ಅವನು ಸತ್ತೋಗಿ ಮತ್ತೆ ಜೀವಂತಗೊಂಡಿದ್ದ, ಅದಕ್ಕೆ ಅವನಿಗೆ ಆತ್ಮಗಳು ಕಾಣಿಸೋದಕ್ಕೆ ಶುರುವಾಗಿತ್ತು. ಅಷ್ಟೇ ಅಲ್ಲದೆ ಅರ್ಜುನ್ ಅವನ ತಂದೆ ಆಗಿರುವಂತ ಮಾಧವನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂತ ಇನ್ನೂ ಕೂಡ ಇದೇ ಊರ್ನಲ್ಲಿ ಪೂಜೆ ಮಾಡ್ತಿದ್ದಾನೆ ಅಂತ ಹೇಳ್ತಾನೆ. ಆಗ ನಮ್ಗೆ ತೋರಿಸ್ತಾರೆ ಇದುವರೆಗೂ ಕತೆ ಹೇಳಿದ್ದು ಬೇರೆ ಯಾರು ಅಲ್ಲ, ಸ್ವತಃ ವಯಸ್ಸಾಗಿರುವಂತ ಅರ್ಜುನ್. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗೇ ಆಗಿರುತ್ತೆ ಅಂತ ನನ್ಗೆ ಗೊತ್ತಿದೆ. ಅದಕ್ಕೆ ನೀವು ಇನ್ನೂ ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂತಂದ್ರೆ ಲೈಕ್ ಮಾಡ್ಬಿಡಿ. ಹಾಗೆ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಯಾವ ಕ್ಯಾಟಗರಿ ಮೂವಿನ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಮಿಸ್ಟರಿ ಮೈನ್ಸ್.